ನಗರದಲ್ಲಿ ನಡೀತಕ್ಕಂಥ ಈ ವಚನೋತ್ಸವ, ಇದಕ್ಕೆ ಆತಿಥ್ಯವನ್ನು ಕೊಟ್ಟಂಥ ಪಾರ್ವತಮ್ಮನವರಿಗೆ ಶುಭವನ್ನು ಕೋರಿ, ಜ್ಞಾನದಲ್ಲಿ ಪರಮಾನಂದ ಈ ಟೈಟಲ್ನಲ್ಲಿ ನಾವು ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಸೌರಾಷ್ಟ್ರ ಸೋಮೇಶ್ವರ ಶರಣ ಆದಯ್ಯನವರು ನಿಜ ಶರಣರಲ್ಲಿ ಇರಬೇಕಾದಂಥ 7 ಲಕ್ಷಣಗಳನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾರೆ. ಶರಣ ಅಂದ್ರೆ ಹೇಗಿರ್ಬೇಕು, ಏಳನೇದ್ದು ಜ್ಞಾನದಲ್ಲಿ ಪರಮಾನಂದ. ಶರಣನಾದವನು ಹೇಗಿರಬೇಕು ಅನ್ನೋದಕ್ಕೆ ಜ್ಞಾನ ಅಂದರೆ ಅರಿವು. ಶರಣರು ಮಾತಾಡುವಾಗ ಅಂತರಂಗದ ಸುದ್ದಿ, ಬಹಿರಂಗದ ಸುದ್ದಿ ಎರಡಕ್ಕೂ ಮಹತ್ವ ಕೊಡ್ತಾರೆ. ಅದರ ಹೆಚ್ಚಿನ ಆದ್ಯತೆಯನ್ನು ಅಂತರಂಗದ ಪರಿಶುದ್ಧಿಗೆ ಅವರು ಕೊಡ್ತಾರೆ. ಇಲ್ಲಿ ಅರಿವು ಬಹಳ ಮಹತ್ವದ ಸ್ಥಾನವನ್ನು ಹೊಂದಿದೆ. ಸಾಮಾನ್ಯವಾಗಿ ಅರಿವೇ ಗುರು ಅಂತ ಹೇಳೋದನ್ನು ನಾವು ಕೇಳಿದ್ದೀವಿ. ಇದು ನಾವೆಲ್ಲರೂ ತಿಳ್ಕೊಳ್ಬೇಕಾದಂಥ ಮಹತ್ವದ ಅಂಶ. ಅರಿವು ಪ್ರಜ್ಞೆಗೆ ಪೂರಕವಾಗಿರ್ತಕ್ಕಂಥದ್ದು. ಯಾವ ವ್ಯಕ್ತಿ ಯಾವುದೇ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಪ್ರಜ್ಞಾಪೂರ್ವಕವಾಗಿ ಮಾಡ್ತಾನೋ ಅದು ಯಶಸ್ಸಾಗ್ತದೆ. ಇದು ಬಹಳ ಮಹತ್ವದ್ದು. ನಾವು ಅರಿವನ್ನೇ ನಮ್ಮ ಗುರುವಾಗಿ ಮಾಡ್ಕೊಂಡದ್ದಾದರೆ, ಪ್ರಜ್ಞೆಯನ್ನೇ ನಮ್ಮ ಗುರುವನ್ನಾಗಿ ಮಾಡ್ಕೊಂಡಾಗಿದ್ದರೆ ನಾವು ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ, ನಾವು ಶರಣರಾಗಲಿಕ್ಕೆ ಸಾಧ್ಯತೆ. ನಾವು ಪ್ರತಿಯೊಂದು ಈ ಕಾಯಕವೇ ಕೈಲಾಸ ಅನ್ನುವಂಥ ಮಾತನ್ನು ಒಬ್ಬ ಶರಣರು, ಬಸವಣ್ಣವರಲ್ಲ, ಒಬ್ಬರು ಶರಣರು ಹೇಳ. ಬಸವಣ್ಣವ್ರು ಹೇಳಿದ್ದು ಕಾಯವೇ ಕೈಲಾಸ. ಹೌದಾ ಸರ್? ಬಸವಣ್ಣವ್ರು ಹೇಳಿದ್ದು ಕಾಯವೇ ಕೈಲಾಸ. ಇದಕ್ಕೆ ಮಾರಯ್ಯನವ್ರು ಹೇಳಿದ್ದು ಕಾಯಕವೇ ಕೈಲಾಸ. ಸಾಮಾನ್ಯವಾಗಿ ನಾವು ನಮ್ಮ ಸಮಾಜದೊಳಗೆ ಕೆಲಸ ಮಾಡೋದು ಅಂದ್ರೆ, ಶ್ರಮವಹಿಸಿ ಕೆಲಸ ಮಾಡೋದು ಅಂದ್ರೆ ಕೀಳು ಮನುಷ್ಯ ಅಂತ ನಾವು ತಿಳ್ಕೊತೀವಿ. ಕೀಳು ಮನುಷ್ಯರು ಮಾತ್ರ ಶ್ರಮವಹಿಸಿ ಕೆಲಸ ಮಾಡೋದು. ಭಾಳ ಎತ್ತರದಂಥ ಮನುಷ್ಯ ಬುದ್ಧಿಯಿಂದ ಕೆಲಸ ಮಾಡ್ತಾನೆ, ತಲೆಯಿಂದ ಕೆಲಸ ಮಾಡ್ತಾನೆ. ಅದಕ್ಕೆ ಈ ಬುದ್ಧಿಗೂ ಶ್ರಮಕ್ಕೂ ಅಜಗಜಾಂತರವಾದಂಥ ವ್ಯತ್ಯಾಸ. ಇಲ್ಲಿ ಅರಿವು ಅನ್ನುವಂಥದ್ದನ್ನು ನಾವು ನಮ್ಮ ಗುರುವನ್ನಾಗಿ ಮಾಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ಅಂತರಂಗ ಬಹಿರಂಗ ಎರಡು. ಒಂದನೇದು ತನುವಿನಲ್ಲಿ ನಿರ್ಮೋಹ. ನಾವು ಇಲ್ಲಿವರೆಗೆ ಕೇಳಿದ್ದು ಈ ದೇಹ ನಶ್ವರ, ದೇಹ ದಂಡನೆಯೇ ಭಕ್ತಿ ಅನ್ನುವಂಥದ್ದನ್ನು ನಾವು ಕೇಳಿದ್ವಿ. ದೇಹವನ್ನು ದಂಡಿಸಬೇಕು, ದೇಹ ದಂಡನೆ ಮಾಡದೇ ಇದ್ದರೆ ನಮಗೆ ಮೋಕ್ಷ ಸಿಗುವುದಿಲ್ಲ ಅನ್ನುವಂಥ
ಫಿಲಾಸಫಿ ನಾವು ಕೇಳಿದ್ದೀವಿ. ಆದರೆ ಇಲ್ಲಿ ಅವರು ತನುವನ್ನು ಹೆಂಗೆ ನೋಡ್ಕೋಬೇಕು ಅನ್ನೋದನ್ನು ಹೇಳಿದ್ದಾರೆ. ತನು ಇದು ಆತ್ಮದ ವಾಹನ. ತನು ಆತ್ಮದ ವಾಹನ. ಈ ತನು ಇಲ್ಲ ಅಂದ್ರೆ ಆತ್ಮ ಇಲ್ಲ. ಅದಕ್ಕೆ ಅತಿಯಾಗಿರ್ತಕ್ಕಂಥದ್ದು ದೇಹವನ್ನು ದಂಡನೆ ಮಾಡೋದು ಅತಿ ಆಗಬಾರ್ದು. ಮತ್ತು ಇದಕ್ಕೆ ಅತಿಯಾದಂಥ ಆರೈಕೆನೂ ಕೂಡ ಮಾಡಬಾರ್ದು. ಮಧ್ಯಮ ಮಾರ್ಗ ಅನ್ನೋಂಥದ್ದನ್ನು ಇಲ್ಲಿ ನಾವು ಶರಣ್ ಹೇಳಿದನ್ನ ಅರ್ಥ ಮಾಡ್ಕೋಬೇಕು. ಮಧ್ಯಮ ಮಾರ್ಗ, ದೇಹ ದಂಡನೆ. ಭಾಳಷ್ಟು ಜನ ಉಪವಾಸ ಮಾಡಿ ಸತ್ತು ಹೋಗ್ಯಾರ. ಕೆಲವು ಆಚಾರಗಳದಾವ, ಸತ್ರು ಅಂದ್ರೆ ಅದು ಮಣ್ಣು ಆಗೋ ಮಟ್ಟ ಉಣ್ಣೋಂಗಿಲ್ಲ. ಒಬ್ರು ತೀರ್ಕೊಂಡ್ರು, ಆ ಹೆಣ್ಮಗಳು ಉಣ್ಲಿಲ್ಲ, ಯಾಕೆಂದ್ರೆ ಮಣ್ಣು ಮಾಡಿ ಮನೆಗೆ ಹೋಗೋದ್ರಾಗ ಹೆಣ್ಮಗಳು ಸತ್ತು. ಇದು ದೇಹದ ದಂಡನೆ ಆಗಬಾರ್ದು. ಇದು ಶಿವನ ವಾಹನ. ಇದನ್ನು ತನು ಅನ್ನುವಂಥದ್ದು ಬಹಳ ಮಹತ್ವದ್ದು ಅನ್ನೋದನ್ನು ಅವರು ಇಲ್ಲಿ ಹೇಳಿದ್ದಾರೆ. ತನುವಿನ ಸ್ವಚ್ಛತೆಯೂ ಕೂಡ ಬಹಳ ಅವಶ್ಯಕತೆ. ಅದರ ಜೊತೆಗೆ ಮನದ ಪರಿಶುದ್ಧಿ, ಎರಡನೇ ಅಂಶ ಅಂದರೆ ಮನದ ಪರಿಶುದ್ಧತೆ. ಬಾಹ್ಯದ ಪರಿಶುದ್ಧ, ಅಂತರಂಗದ ಪರಿಶುದ್ಧತೆ, ಬಹಿರಂಗದ ಪರಿಶುದ್ಧತೆ. ಇವೆರಡೂ ಬಹಳ ಮಹತ್ವದ್ದು. ಎರಡನೇದು, ಇದು ಒಂದನೇದಕ್ಕಿಂತ ಶರೀರವನ್ನು ನಾವು ಭಾಳಷ್ಟು ಗಮನ ಇಟ್ಟು ನೋಡ್ಕೊಳ್ತೀವಿ. ಸ್ವಚ್ಛ ಮಾಡ್ತೀವಿ, ಜಳಕ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಮುಗ್ದೊಂದು ಮಾಡ್ತೀವಿ. ಆದರೆ ಮನಸ್ಸಿನ ಬಗ್ಗೆ ನಮಗೆ ಕಾಳಜಿ ಕಡಿಮೆ. ನಾವು ಕಸ ಯಾರ ಒಬ್ಬರನ್ನ ಮಂಗಳ ಮುಂದೆ ಸರಿಸಿದ್ರಂದ್ರೆ ತಡ್ಕೊಳ್ಳೋದಿಲ್ಲ. ಯಾಕಂತೀವಿ. ಆದರೆ ನಮ್ಗೆ ಗೊತ್ತಿಲ್ಲದಂಗೆ ನಮ್ಮ ಮನಸ್ಸಿನೊಳಗೆ ಕಸ ತುಂಬುವಂಥ ಜನ ಭಾಳ ಇರ್ತಾರೆ. ನಮ್ದು ಏನೂ ಪ್ರತಿಕ್ರಿಯೆ ಇಲ್ಲ, ಯಾವುದೂ ಪ್ರತಿಕ್ರಿಯೆ ಇಲ್ಲ. ಮನಸ್ಸನ್ನು ಕಲ್ಮಶ ಮಾಡ್ತಕ್ಕಂಥವ್ರ ಬಗ್ಗೆ ನಾವು ಗಮನನೇ ಹರಿಸೋದಿಲ್ಲ. ಆದರೆ ನಮ್ಮ ಮನಸ್ಸನ್ನು ಕಳಬೇಡ, ಕೊಲಬೇಡ, ಇವು ಶೀಲಗಳು, ಶರಣ ಸಾಹಿತ್ಯದ ಶೀಲಗಳು, ಶರಣರ ಶೀಲಗಳು ಇವು. ಕಳಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇವರು ಅಳಿಯಲು ಬೇಡ. ಇವನ್ನ ನಾವು ಪರಿಪಾಲನೆ ಮಾಡ್ಕೊತ ಹೋದ್ರೆ ನಮ್ಮ ಮನಸ್ಸು ಪರಿಶುದ್ಧ ಆಗ್ತದೆ. ಮನಸ್ಸಿಗೂ ಶ್ವಾಸಕ್ಕೂ ನೇರವಾದಂಥ ಸಂಬಂಧ ಇದೆ. ಹೆಂಗೆ ಸಂಬಂಧ ಇದೆ? ನಮಗೆ ಭಾಳ ಸಿಟ್ಟು ಬಂತು, ಮನಸ್ಸು ಕೆಡಿಸ್ಕೊಂಡಿವಿ ಅಂತಂದ್ರೆ ನಮ್ಮ ಉಸಿರಾಟ ಹೆಂಗೆ ಆಗ್ತದೆ ನೋಡ್ರಿ. ಬೇಡ ಅವನ್ನ ಎಲ್ಲಿದ ನಾವು ಅಂತ. ಆದರೆ ನಾವು ಸಮಾಧಾನ ಇದ್ದಾಗ ಶ್ವಾಸ ನಿಯಂತ್ರಣ ಆಗ್ತದೆ. ನೀವು ಪರೀಕ್ಷೆ ಮಾಡಿ, ನಿಮ್ಮ ಮನಸ್ಸು ಗೊಂದಲಕ್ಕೆ ಬಿತ್ತು ಅಂದರೆ ಉಸಿರಾಟವನ್ನು ದೀರ್ಘವಾಗಿ, ಒಮ್ಮೆ ಜಗ್ಗೋದಲ್ಲ, ನಿಧಾನಕ್ಕೆ ತಗೋಬೇಕು, ನಿಧಾನಕ್ಕೆ ಬಿಡಬೇಕು. ನಿಮ್ಮ ಮನಸ್ಸು 2 ನಿಮಿಷದೊಳಗೆ ಪರಿಶುದ್ಧಿ ಆಗ್ತದೆ. ನಿಮ್ಮ ಮನಸ್ಸಿನಲ್ಲಿ ಬಂದಂಥ ಆ ಕೆಟ್ಟ ಭಾವನೆ ಓಡಿ ಹೋಗ್ತದೆ. ಈ ಶ್ವಾಸವನ್ನು ನಾವು ಗಮನಿಸಬೇಕಾದಂಥದ್ದು. ಇದು ಆನಾಪಾನಸತಿ ಅಂತ ಕರೀತಾರೆ. ಆನಾಪಾನಸತಿಯಿಂದಲೇ ಜ್ಞಾನೋದಯ ಪಡೆದಂಥ ಮಹಾಪುರುಷರು ಭಾಳ ಅದಾವ. ಇಷ್ಟಲಿಂಗದಲ್ಲಿಯೂ ಕೂಡ ಆನಾಪಾನಸತಿ ಇದೆ. ಇಷ್ಟಲಿಂಗ ಪೂಜೆಯಲ್ಲಿಯೂ ಕೂಡ ದೃಷ್ಟಿಯೋಗ ಮತ್ತು ಆನಾಪಾನಸತಿ ಎರಡು ಸಂಗಮವೇ ಇಷ್ಟಲಿಂಗ ಪೂಜೆ. ಹಾಗಾಗಿ ಈ ಮನಸ್ಸನ್ನು ನಾವು ನಿಗ್ರಹ ಮಾಡೋದಲ್ಲ, ಅದಕ್ಕೆ ತಿಳುವಳಿಕೆ ಕೊಡುವುದು. ಕೋಪ ಬರ್ತೈತಿ ಅಂದ್ರೆ ವೇಟ್ ಮಾಡು. ತಕ್ಷಣದ ಉತ್ತರ ಕೊಡೋಂಗಿಲ್ಲ. ಯಾವಾಗ ಸಿಟ್ಟು ಬರ್ತೈತಿ ತಕ್ಷಣದ ಉತ್ತರ ಕೊಟ್ರೆ ಆಮೇಲೆ ಅಯ್ಯೋ ನಾ ಇದನ್ನು ಮಾತಾಡಬಾರ್ದಾಗಿತ್ತಲ್ಲ ಪಾಪ, ನಾವು ಪಶ್ಚಾತ್ತಾಪ ಪಡ್ತೀವಿ. ನೋಡ್ರಿ, ನೀವು ಪರೀಕ್ಷೆ ಮಾಡ್ಕೊಂಡು ನೋಡ್ರಿ. ನೀವು ತಕ್ಷಣದ ಉತ್ತರ, ಸಿಟ್ಟು ಬಂದಾಗ ತಕ್ಷಣದ ಉತ್ತರ ಅದು ಕೆಡಕನ್ನೇ ಮಾಡ್ತದೆ ಹೊರತು ಒಳ್ಳೆಯದನ್ನು ಮಾಡೋದಿಲ್ಲ.
ವೆಯ್ಟ್ ಮಾಡೋದು. ಕೋಪ ಬಂದಾಗ ನಾವು ವೆಯ್ಟ್ ಮಾಡೋದು. ಒಳ್ಳೇದು ಮಾಡುವಾಗ ನೀವು ಏನು ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ, ತಕ್ಷಣ ಮಾಡ್ಬೋದು. ಆದರೆ ಏನಾರ ಕೊಲೆ ಮಾಡೋದಿತ್ತು, ಮತ್ತೊಂದು ಮಾಡೋದಿತ್ತು, ಮುಗ್ದೊಂದು ಮಾಡೋದಿತ್ತು ಅಂದ್ರೆ ಮುಹೂರ್ತ ಕೇಳ್ಬೋದು. ಆ ರೀತಿಯೊಳಗೆ ನಾವು ಮನಸ್ಸನ್ನು ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಬೇಕಾದಷ್ಟು ಅವಕಾಶಗಳಿವೆ. ಆ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡ್ರೆ ಮಾತ್ರ ನಾವು ಶರಣರ ಸಮೀಪಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತೈತಿ. ಚಿತ್ತದಲ್ಲಿ ನಿರಪೇಕ್ಷೆ, ಆಸೆಯೇ ದುಃಖಕ್ಕೆ ಕಾರಣ. ಅತಿಯಾಸೆ ದುಃಖಕ್ಕೆ ಕಾರಣ. ಅಂಟ್ಕೊಳ್ಳೋದು ಯಾವುದು ಈ ಜಗತ್ತಿನೊಳಗೆ ಶಾಶ್ವತ ಇಲ್ಲ, ಬರ್ತದ ಹೋಗ್ತದೆ. ಹೊಳೆ ನೀರಿನೊಳಗೆ ಹೆಂಗೆ ಆ ಹೆಣ ಮತ್ತೊಂದು ಮುಗ್ದೊಂದು ತೇಲಿ ಹೋಗ್ತಿರ್ತಾವಲ್ಲ, ಹಂಗೆ ನಮ್ಮ ಆಲೋಚನೆಗಳು ತೇಲಿ ಹೋಗ್ತಾ ಇರಬೇಕು. ಅಂದ್ರೆ ನಮ್ಮ ಚಿತ್ತ ಶುದ್ಧಿ ಆಗ್ತದೆ. ಆದರೆ ನಾವೇನು ಮಾಡ್ತೀವಿ, ಹಿಡ್ಕೋತೀವಿ. ಒಂದು ಯಾವುದೋ ಆಲೋಚನೆಯನ್ನು ಹಿಡ್ಕೋತೀವಿ, ಬಿಡುವತ್ತು ಅಂತೀವಿ. ಅವಾಗ ಏನಾಗ್ತದೆ, ನಮಗೆ ಹಾನಿ ಆಗ್ತದೆ, ಅದ ಚಿಂತೆ ಆಗ್ತದೆ. ಒಂದು ಯಾವುದೇ ವಿಷಯಕ್ಕೆ ಯಾವುದೋ ಉದ್ದೇಶ ಇಲ್ಲದೆ ನಾವು ಆಲೋಚನೆ ಮಾಡಿದ್ರೆ ಅದು ಚಿಂತೆ ಆಗ್ತದೆ. ಆದ್ರೆ ಚಿಂತನೆ ಮಾಡಿದ್ರೆ ಅದಕ್ಕೆ ಪರಿಹಾರ ಸಿಗ್ತದೆ. ಹಾಗಾಗಿ ನಾವು ಚಿತ್ತಶುದ್ಧಿಗೂ ಕೂಡ ಅವಕಾಶವನ್ನು ಕೊಡಬೇಕು. ಪ್ರಾಣದಲ್ಲಿ ನಿರ್ಭಯ. ಪ್ರಾಣ ಅಂದ್ರೆ ಎನರ್ಜಿ, ಶಕ್ತಿ. ಪ್ರಾಣ ಅಂದ್ರೆ ಎನರ್ಜಿ, ಶಕ್ತಿ ನಾವು ಊಟ ಮಾಡೋದ್ರಿಂದಲೂ ಸಿಗ್ತದೆ, ನಮ್ಮ ಉಸಿರಾಟದಿಂದಲೂ ಸಿಗ್ತದೆ. ಈ ಪ್ರಾಣ ಅನ್ನುವಂಥದ್ದು ವಿಶ್ವದ ಶಕ್ತಿ, ಯೂನಿವರ್ಸಲ್ ಎನರ್ಜಿ. ಎಲ್ಲ ಕಡೆನೂ ತುಂಬಿಕೊಂಡದು. ನಮ್ಮ ದೇಹದಲ್ಲಿ ಪ್ರಾಣದ ಕೊರತೆ ಆದಾಗ ನಮಗೆ ರೋಗಗಳು ಬರ್ತಾವೆ. ಆ ಪ್ರಾಣ ಒಂದು ಎನರ್ಜಿ, ನಮ್ಮ ದೇಹಕ್ಕೆ ಎನರ್ಜಿ. ಆ ಎನರ್ಜಿ ಉಸಿರಾಟದಿಂದ ನಮಗೆ ಸಿಗ್ತೈತಿ. ಹಾಗಾಗಿ ಕ್ರಮಬದ್ಧವಾದಂಥ ಉಸಿರಾಟವನ್ನು ಮಾಡೋದಾದ್ರೆ ನಮಗೆ ಪ್ರಾಣದ ಕೊರತೆ ಆಗೋದಿಲ್ಲ. ಇಲ್ಲಿ ಮತ್ತೊಂದು ಅರ್ಥ ಅಂದ್ರೆ, ಪ್ರಾಣ ಅಂದ್ರೆ ನಮ್ಮ ಜೀವ. ಆ ಜೀವನೇ ಎನರ್ಜಿ. ಅದು ಹೊಕ್ಕೈತಿ ಅಂತ ನಾವು ಆಲೋಚನೆ ಮಾಡುವಂಗಿಲ್ಲ. ಶರಣರ ಗುಣವನ್ನು ಮರಣದಲ್ಲಿ ನೋಡು ಅಂತ ಹೇಳಿದ. ಮರಣವನ್ನು ಅಪ್ಕೊಳ್ಳಲಿಕ್ಕೆ ಅವರು ಸಂಕಟ ಪಡೋದಿಲ್ಲ, ಭಯ ಪಡೋದಿಲ್ಲ. ಆ ಆಲೋಚನೆಯೂ ಕೂಡ ಒಂದು ದಿವಸ ನಾವು ಹುಟ್ಟೇವಪ್ಪ ಅಂತಂದ್ರೆ ಅದರ ಬೆನ್ನಿಗೆ ಕಟ್ಕೊಂಡು, ಸಾವನ್ನ ಬೆನ್ನಿಗೆ ಕಟ್ಕೊಂಡು ನಾವು ಬಂದೀವಿ. ಹಾಗಾಗಿ ಈ ಪ್ರಾಣದ ಬಗ್ಗೆ ನಿರ್ಭಯವಾಗಿರಬೇಕು ಅನ್ನುವಂಥದ್ದು ಶರಣರು ಎಂದಿಗೂ ಕೂಡ ತಮ್ಮ ಪ್ರಾಣಕ್ಕೆ ಇದನ್ನು ಮಾಡಿಲ್ಲ. ಯಾವಾಗ ಬಸವೇಶ್ವರರು ಕಲ್ಯಾಣ ಕ್ರಾಂತಿ ಮಾಡುವಂಥ ಸಂದರ್ಭದೊಳಗೆ ಬಹಳಷ್ಟು ಶರಣರು ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದರು ಈ ವಚನ ಸಾಹಿತ್ಯದ ರಕ್ಷಣೆಗೆ. ಅದನ್ನು ಕಲ್ಯಾಣದಿಂದ ಉಳಿತನೂ ವೈರಿಗಳನ್ನು ತಪ್ಪಿಸ್ಕೊಂಡು ಅಲ್ಲಿ ಹೋಗಿಟ್ರು. ಇವತ್ತು ನಮಗೆ ಅದು ಮಾರ್ಗದರ್ಶನ ಆಗ್ಯದ, ಬೆಳಕಾಗ್ಯದ. ಹಾಗಾಗಿ ಪ್ರಾಣಕ್ಕೆ ಭಯ ಅನ್ನುವಂಥದ್ದನ್ನು ನಾವಿಲ್ಲೇ ಮಾಡಬಾರ್ದು. ಇನ್ನು ಉದಾಸೀನ ವಿಷಯಗಳು ಅಂದರೆ ನಮ್ಮ ಪಂಚೇಂದ್ರಿಯಗಳ ಪ್ರಕ್ರಿಯೆ. ವಿಷಯಗಳು ನಾವು ಏನೀಗ ಬೇಕು, ಕಣ್ಣು ನೋಡಬೇಕು, ಒಳ್ಳೆಯದನ್ನು ನೋಡಬೇಕು, ಕಿವಿ ಕೇಳಬೇಕು, ನಾಲಿಗೆ ಒಳ್ಳೆಯದನ್ನು ತಿನ್ನಬೇಕು, ಸ್ಪರ್ಶ ಮಾಡಬೇಕು. ಇವು ವಿಷಯಗಳು. ವಿಷಯ ಅಂದ್ರೆ ಬೇರೆ ವಿಷಯಗಳಲ್ಲ, ನಮ್ಮ ಪಂಚೇಂದ್ರಿಯಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳು. ಆ ಪಂಚೇಂದ್ರಿಯಗಳನ್ನು ನಿಗ್ರಹ ಮಾಡೋದು ಅಂತೂ ಆಗೋದಿಲ್ಲ. ಅವನ್ನ ಅವುಗಳ ಅರ್ಥ ಮಾಡ್ಕೊಳ್ಳೋದು. ಅದನ್ನು ನಿಯಂತ್ರಣ ಅಂದ್ರೆ ಪುಟ್ಟದೇಳ್ತಾವ. ಮತ್ತೆ ಅದು ನಮಗೆ ಅದನ್ನ ತಿನ್ನಬೇಕು ಅನಿಸಿದ್ರೆ ಅದನ್ನ ಮುಚ್ಚಿಟ್ರೆ ಅದು ಮತ್ತೆ ಆಸಕ್ತಿ ಹೆಚ್ಚಾಗ್ತದೆ. ಈ ಡಬ್ಬಿ ಮುಟ್ಟಬೇಡ ನೀವು ನಿಮ್ಮ ಮಕ್ಕಳಿಗೆ ಹೇಳಿ ಹೋದ್ರಿ ಅಂದ್ರೆ ನೀವು ಮರಿ ಆಗೋದನ್ನು ನೋಡ್ತಿರ್ತಾರ. ಸುಮ್ಮನೆ ಇಟ್ಟು ಹೋದ್ರೆ ಏನು ಮಾಡೋದಿಲ್ಲ.
ಸುಮ್ಮನೆ ಇಟ್ಟರೆ ಏನಾಗೋದಿಲ್ಲ. ಈ ಡಬ್ಬಿ ಮುಟ್ಟಬೇಡ ಅಂತ ಹೇಳಿ ಹೊರಗೆ ಹೋದ್ರಿ ಆ ಡಬ್ಬಿ ಒಂದು ಕ್ಷಣದೊಳಗೆ ಓಪನ್. ಇದು ನಾವು ಅದನ್ನು ತಿಳುವಳಿಕೆ ಕೊಟ್ಟು ಸರಿಯಾದ ರೀತಿಯೊಳಗೆ ನಾವು ಮಾಡುವಂಥದ್ದು. ಇಲ್ಲೇ ವಿಷಯಗಳ ಬಗ್ಗೆ ಕೂಡ ನಾವು ಶರಣರಾದಂಥವ್ರು ಅದ್ರ ಬಗ್ಗೆ ವಿಚಾರ ಮಾಡೋಂಗಿಲ್ಲ. ಇಲ್ಲಿ ಅವರು ಸುಖ ಬಂತು ಸಂತೋಷ ಬಂತು ಅಂದ್ರೆ ಹಿಗ್ಗೋದಿಲ್ಲ, ಕಷ್ಟ ಬಂತು ಅಂದ್ರೆ ಕುಗ್ಗೋದಿಲ್ಲ. ಮಧ್ಯಮ ಮಾರ್ಗದಲ್ಲಿ ಅವ್ರು ನಡೀತಾರೆ. ಸುಖ ಕಷ್ಟ ಎರಡೂ ಒಂದೇ. ಸುಖ ಬಂತು ಸರಿ, ಕಷ್ಟ ಬಂತು ಸರಿ, ಅದನ್ನು ಎದುರಿಸ್ಕೊಂಡು ಹೋಗೋದು ಜೀವನ. ಹಾಗಾಗಿ ಶರಣ ಆದಂಥವನು ವಿಷಯಗಳ ಬಗ್ಗೆ ಎಚ್ಚರಿಕೆಯಿಂದ ಇರ್ತಾನೆ. ಭಾವ ಪರಿಶುದ್ಧವಾಗಿರಬೇಕು. ಇಲ್ಲೇ ದಿಗಂಬರ ಅಂದರೆ ಪರಿಶುದ್ಧತೆ, ಸ್ವಚ್ಛತೆ, ಯಾವುದೋ ಕೆಟ್ಟ ಆಲೋಚನೆಗಳು ಬಾರದ ರೀತಿಯಲ್ಲಿ ನಾವು ಭಾವವನ್ನು ಸುದ್ದಿಟ್ಕೋಬೇಕು. ಭಾವ ಸುದ್ದಿಟ್ಕೊಳ್ಳೋದು ಭಾಳ ಭಯಂಕರ ಕೆಲಸ. ನಮ್ಮ ಸಮಾಜ ನಮ್ಮ ಭಾವವನ್ನು ಸುದ್ದಿಟ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಅದು ತಕ್ಷಣಕ್ಕೆ ಕಲುಷಿತ ಆಗ್ತದೆ. ಒಂದು ಶಾಂತವಾದಂಥ ನೀರಿನೊಳಗೆ ಒಂದು ಕಲ್ಲು ಹೋಗಿದ್ರೆ ಹೆಂಗೆ ಅವತ್ತು ತೆರೆ 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 ಹೋಗ್ತದೆ, ಹಂಗೆ ಭಾವ ಕಲುಷಿತಗೊಂಡು ಹೋಗ್ತದೆ. ಭಾವ ಬಹಳ ಮಹತ್ವದ. ಈ ಭಾವನೆಯಿಂದಲೇ ನಮ್ಮ ನಿತ್ಯದ ಕಾರ್ಯಗಳಲ್ಲಿ ನಾವು ಸೋಲು ಕಾಣೋದಾಗಲಿ ಯಶಸ್ಸು ಕಾಣೋದಾಗಲಿ ಭಾವದ ಪ್ರಭಾವದಿಂದಲೇ. ಮನಸ್ಸಿನಂತೆ ಮಹಾದೇವ. ನಾವೇನು ಆಲೋಚನೆ ಮಾಡ್ತೀವಿ, ಏನು ಭಾವನೆ ಮಾಡ್ತೀವಿ, ಅದು ನಮ್ಗೆ ಸಿಗ್ತವೆ, ಖಂಡಿತವಾಗಿಯೂ ಸಿಗ್ತವೆ. ಈಗ ನಾವು ಹನುಮಪ್ಪನ ಮುಂದೆ ಮೊನ್ನೆ ಹೇಳಿದ್, ನಾವು ಹನುಮಪ್ಪನ ಮುಂದೆ ನಾವು ಹೋಗಿ ಸುಮ್ಮನೆ ನಿಂತ್ಕೊಂಡು ನಾವಿಲ್ಲಿ ಬಂದೀವಿ. ಇಲ್ಲೇ ನಾವು ಸತ್ಸಂಗ ಸರ್ ನೇತೃತ್ವದೊಳಗೆ ಸತ್ಸಂಗಕ್ಕೆ ಬಂದೀವಿ. ಇಲ್ಲೇ ಕೆಲವರು ನುಣಿಚ್ಕೊಳ್ಳಿಕ್ಕೆ ಬಂದ. ಈ ಭಾವವನ್ನು ಪರಿಶುದ್ಧ ಮಾಡ್ಕೊಳ್ಳಿಕ್ಕೆ ಬಂದವರು ಬೇರೆ, ಈ ಭಾವವನ್ನು ಮರೆಮಾಚಲಿಕ್ಕೆ ಬಂದಂಥವ್ರು ಬೇರೆ, ಚಿಂತೆಯನ್ನು ಮರಿಲಿಕ್ಕೆ ಬಂದವರು ಬೇರೆ. ಚಿಂತೆ ಮರಿಬೇಕು ಅಂತಂದ್ರೆ ಬೇಕಾದಷ್ಟು ಮಾರ್ಗದ. ಸರಿ ಕುಡಿದ್ರೆ ಚಿಂತೆ ಹೋಗ್ತದೆ, ಸಿನಿಮಾವನ್ನು ನೋಡಕ್ಕೆ ಹೋದ್ರೆ ಚಿಂತೆ ಹೋಗ್ತದೆ, ಎಲ್ಲರೂ 4 ಮಂದಿ ಕೂಡ ಹೋಗಿ ಕುಂತ್ಕೊಂಡಿವಿ ಅಂದ್ರೆ ಮರೆಯೋದು. ಅದನ್ನು ಎಳೆದು ಆ ಕಡೆ ಹೊರಗೆ ಹೋದಿವಿ ಅಂದ್ರೆ ಮತ್ತೆ ಅದು ಬೆನ್ನು ಹತ್ತೋದು. ಆದರೆ ಚಿಂತೆ ಬಿಡೋದು ಬೇರೆ. ಚಿಂತೆ ಬಿಡಬೇಕಂದ್ರೆ ನಾವು ಭಾವ ಪರಿಶುದ್ಧಿಯನ್ನು ಮಾಡ್ಕೋಬೇಕು. ಭಾವ ಪರಿಶುದ್ಧತೆ ಇಲ್ಲ ಅಂತಂದ್ರೆ ಚಿಂತೆ ನಮ್ಮ ಬೆನ್ನು ಬಿಡೋದಿಲ್ಲ. ಯಾಕಂದ್ರೆ ಆ ಚಿಂತೆನ ಅಥವಾ ಕೆಟ್ಟ ಭಾವನೆಯನ್ನು ಅಪ್ಕೊಂಡವ್ರು ನಾವೇ. ಇದು ಹೋಗುವಲ್ತಂದ್ರೆ ಎಲ್ಲಿ ಮಠ ನೀವು ಕೈ ಬಿಡೋದಿಲ್ಲ, ಅದು ಹೋಗೋದಿಲ್ಲ. ಹಾಗಾಗಿ ಭಾವ ಪರಿಶುದ್ಧತೆ ಬಹಳ ಮಹತ್ವದ್ದು ಅನ್ನುವಂಥದ್ದು ನಾವು ಶರಣರಲ್ಲಿ ಭಾವ ಪರಿಶುದ್ಧತೆ ಇರೋದನ್ನು ನಾವು ನೋಡ್ತೀವಿ. ಇನ್ನು 7ನೇದು, ನಾನಾಗಲೇ ಈ ವಿಷಯವನ್ನು ಪ್ರಸ್ತಾಪನೆ ಮಾಡಿದ್ದೀನಿ. ನಮಗೆ ಅರಿವೇ ನಮ್ಮ ಗುರು, ನಮ್ಮ ಮಾರ್ಗದರ್ಶಕ ಅರಿವು. ನಮ್ಮ ರಕ್ಷಣೆಗೆ ಮೇಲಿಂದ ಯಾರೂ ಬರೋದಿಲ್ಲ. ನಮ್ಮ ರಕ್ಷಣೆ ಬರೆದಿಟ್ಕೊಡ್ರಿ ನೀವು. ನಮ್ಮ ರಕ್ಷಣೆಗೆ ಬೇರೆ ಮೇಲಿಂದ ಯಾರೂ ಬರೋದಿಲ್ಲ. ನಮ್ಮ ರಕ್ಷಣೆಯನ್ನು ನಾವೇ ಮಾಡ್ಕೋಬೇಕು. ನಮ್ಮ ಭಾವ ಸುದ್ದಿದ್ರೆ ನಮ್ಮ ರಕ್ಷಣೆ ಖಂಡಿತವಾಗಿಯೂ ಆಗ್ತದೆ. ಹೌದಾ? ಈಗ ಕೃಷ್ಣ ನಾನೇ ಪರಮಾತ್ಮ ಅಂತ ಹೇಳಿದ್ರೆ ಹೌದು, ನನ್ನ ನಂಬು ಅಂತ ಹೇಳಿದ್ರೆ ಹೌದು. ಬರೀ ನಂಬೋದ್ರಿಂದ ಏನಾಗುವುದಿಲ್ಲ. ನಮ್ಮ ಮನಸ್ಸಿನ ಚಟುವಟಿಕೆ, ನಮ್ಮ ಭಾವನೆಯ ಚಟುವಟಿಕೆಯ ಪ್ರಭಾವ, ಹನುಮಪ್ಪನೊಳಗೆ ಶಕ್ತಿ ಬರಬೇಕಂದ್ರೆ ನಮ್ಮ ಭಾವನೆಯ ಪ್ರಭಾವವೇ ಅದಕ್ಕೆ ರಿಸಲ್ಟ್ ಬರ್ತದೆ. ಹಾಗಾಗಿ ನಾವು ಇಲ್ಲೇ ಅರಿವನ್ನು ಭಾಳ ಮಹತ್ವವಾಗಿ ನಾವು ನೋಡ್ಕೋಬೇಕು. ಇವತ್ತಿನ ವಿಷಯ ಇದು ಬಹಳ ಶರಣರಲ್ಲಿರ್ತಕ್ಕಂಥ ಅವಶ್ಯಕವಾದಂಥ ಅಂಶಗಳನ್ನು ನಾವು ಗಮನ ಹರಿಸಿದ್ದೀವಿ. ಇದರ ಬಗ್ಗೆ ನಾವು ಚಿಂತನೆಯನ್ನು ಮಾಡೋದು ಅವಶ್ಯಕತೆ ಅದ. ಆ ಚಿಂತನೆ ಹಚ್ಚಿದಂಥ ಮಳ್ಕೂರು ಸರ್ಗೆ ಮತ್ತು ಹಿರಿಯರಿಗೆ ವಂದಿಸ್ತೇನೆ. ನೀವೆಲ್ಲ ಭಾಳ ಆಸಕ್ತಿಯಿಂದ, ಬಹಳ ನೋಡಿ 99% ಮಾತೇ ಹರಿತೀರಿ. ನಿಮಗೆ ಶಿರಸಾಷ್ಟಾಂಗ ನಮಸ್ಕಾರ. ಮತ್ತು ಅಷ್ಟು ಬದಲಾವಣೆ ಅದ. ನಾನು ನಿನ್ನೆ ನೋಡಿದ್ದೆ, ಅಲ್ಲಿ ಒಂದಷ್ಟು ಹುಡುಗರು
ಚುರುಮರಿ ತಿನ್ನಕ ಬಂದಿದ್ರು ಬಸವಣ್ಣನ ರೂಪದೊಳಗೆ. ಅವ ಅಲ್ಲಿ ಕುಂತ ಅದು ಸರಿಯಾಗ ಪಾರಮ್ಮ ಬರೋ ಇತ್ತಾಗ ಇತ್ಲ ಕರ್ಕೊಂಡ್ರು, ಅವನಿಗೆ ತಿಳಿಸಿದ್ರು, ಹೋಗುವಾಗ ಮಾತು ಕೊಟ್ಟು ಕಳಿಸಿ. ಇದು ಬದಲಾವಣೆ. ನಾವು ಮಾಡ್ಕೋಬೇಕಾದಂಥ ಬದಲಾವಣೆ, ಅದು ನಿಜವಾದ ಶರಣನ ಲಕ್ಷಣ ಅನ್ನೋ ಮಾತನ್ನ ಹೇಳ್ತಾ ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ಶರಣರಿಗೆ ಧನ್ಯವಾದ ಅರ್ಪಿಸಿ ನನ್ನ ಮಾತು. ನೀಲನ್ ಅವರಿಗೆ ಶರಣಗಳು ಸಲ್ಲಿಸ್ತಾ ಈಗ ನಮ್ಮ ರಮೇಶ್ ಇಟ್ನಾಳ್ ಅವರು ತಮ್ಮ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ವಿನಂತಿ. ಮೊನ್ನೆ ಈ ಶರಣರ ಬಗ್ಗೆನ ಒಂದು ಸ್ವಲ್ಪ ಮಾತಾಡಿದ್ದೀನಿ. ನಾನು ಆಗ ಒಂದು ಮಾತು ಹೇಳಿದ್ದೆ, ನಾನು ದೇವ್ರನ್ನ ನೋಡಬೇಕು ಅಂತ ಅನಿಸ್ತಂದ್ರೆ ಎಲ್ಲಿದ್ದಾನಪ್ಪ ತೋರಿಸ್ರಿ ಅಂತಂತಂದ್ರೆ ಶರಣರು ತಂದು ತೋರಿಸಿದ್ರೆ ಸಾಕು, ಅವರ ದೇವ್ರಿದ್ದಂಗೆ. ಯಾಕಂದ್ರೆ ನಮ್ಮಲ್ಲೇ ಏನದೆ, ಪ್ರತ್ಯಕ್ಷ ನೋಡಿದ್ರೆ ನಮಗೆ ಏನಾಗ್ತದೆ, ಖಾತ್ರಿ ಆಗ್ತದೆ. ಮೊನ್ನೆ ಒಬ್ರು ಯಾರೋ ಹೇಳಿದರು, ಎಲ್ಲಿ ದೇವ್ರನ್ನ ತಂದು ತೋರಿಸ್ರಿ ಅಂತ ತಿಳ್ಕೊಂಡ್ರೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಅಂತ. ನಾನು ಯಾವಾಗ ಹೇಳ್ತೀನಿ, ದೇವರನ್ನು ತೋರಿಸೋದು ಅಲ್ಲ, ದೇವರನ್ನು ಅನುಭವಿಸೋದು. ಭಾಳ ಸರಿ ನಾವು ಇದು ವಿವೇಕಾನಂದರ ಸಮಸ್ಯೆನೂ ಇದಾಗಿತ್ತು ರೀ. ಎಲ್ಲ ಕಡೆ ಎಲ್ಲಿದ್ದಾನೆ ದೇವರು ಅಂತ ತಿಳ್ಕೊಂಡು ಇಡೀ ಭಾರತ ದೇಶ ಸುತ್ತಾಡಿದ್ರು, ಯಾರೂ ಅವಾಗ ದೇವ್ರನ್ನ ತೋರಿಸಲಿಲ್ಲ. ಎಲ್ಲಿದ್ದಾನೆ ದೇವರೇ ಇಲ್ಲ ಅಂತ ತಿಳ್ಕೊಂಡು ಹೋದಾಗ ಆ ರಾಮಕೃಷ್ಣ ಪರಮಹಂಸರ ಕಡೆ ಬಂದಾರ, ಬಾರಪ್ಪ ನಿನ್ನ ಹಾದಿ ಕಾಯ್ಕೊಂಡು ಕೂತಾನು, 10 ಮಿನಿಟ್ನಾಗ ದೇವ್ರು ತೋರಿಸ್ಕೊಂಡು ತಲೆ ಮೇಲೆ ಕೈ ಇಟ್ಟ, ಅವನಿಗೆ ದೇವರ ಅನುಭವ ಆಯಿತು. ಆಮೇಲೆ ಅದು ಒಂದು ಸಮಾಧಿ, ಅದು ನಮ್ಮ ಪತಂಜಲಿ ಯೋಗಶಾಸ್ತ್ರ ಅಂತ ತಿಳ್ಕೊಂಡು ಯೋಗಶಾಸ್ತ್ರ, ಅದು ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಬಂದ್ ಮಾಡಿಬಿಟ್ರ. ಈ ಎಲ್ಲ ನಾವು ಏನು ಮಾಡ್ಬೇಕಂದ್ರೆ ನಮ್ಮ ಪಂಚೇಂದ್ರಿಯಗಳಿಂದಲೇ ನಾವೆಲ್ಲ ಅರ್ಥ ಮಾಡ್ಕೋತೀವಿ. ಒಂದು ವಾಸನೆ ನೋಡಬೇಕಾದ್ರೆ ಮೂಗು ಉಪಯೋಗ ಮಾಡ್ತೀವಿ, ಒಂದು ದೃಶ್ಯ ನೋಡಬೇಕಾದ್ರೆ ಕಣ್ಣು ಉಪಯೋಗ ಮಾಡ್ತೀವಿ, ಒಂದು ಧ್ವನಿ ಕೇಳಿಸ್ಕೋಬೇಕಾತಂದ್ರೆ ಕಿವಿಯನ್ನು ಉಪಯೋಗ ಮಾಡ್ತೀವಿ, ಒಂದು ಸ್ಪರ್ಶ ಜ್ಞಾನ ಮಾಡಬೇಕಾದ್ರೆ ತ್ವಚೆಯನ್ನು ಉಪಯೋಗ ಮಾಡ್ತೀವಿ. ಎಲ್ಲ ಮನುಷ್ಯರು ಈ 5 ಇಂದ್ರಿಯ, ಪಂಚೇಂದ್ರಿಯ ಪ್ಲಸ್ ಮನಸ್ಸು, ಇದು 6ನೇ ಇಂದ್ರಿಯ ಅಂತಾರೆ. ನಾವು ಏನೋ ತಿಳ್ಕೋಬೇಕಾದ್ರೆ ಈ 6 ಇಂದ್ರಿಯಗಳ ಸಹಾಯದಿಂದ ನಾವು ತಿಳ್ಕೋತೀವಿ. ನಮ್ಮದು ಸಮಸ್ಯೆ ಏನಂತಂದ್ರೆ ದೇವರನ್ನು ಈ 6 ಇಂದ್ರಿಯಗಳ ಮೂಲಕ ನೋಡಬೇಕು ಅಂತ ತಿಳ್ಕೊಂಡು ನಾವು ಬಯಸ್ತಾ ಇದ್ದೇವೆ, ಅದು ಆಗೋದಿಲ್ಲ. ಇದು ಯಾಕಂದ್ರೆ ದೇವ್ರು ಅಂತಂದ್ರೆ ಕಣ್ಣಿಗೆ ಕಾಣಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ಅವ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ, ಅವಾಗ ಆಕಾರ ಇಲ್ಲ, ಅಳತಿಲ್ಲ. ಆದರೂ ನಮಗೆ ದೇವ್ರು ನೋಡ್ಬೇಕಂತಂದ್ರೆ ಶರಣರನ್ನು ಕರ್ಕೊಂಡ್ಬರ್ರಿ. ಮೊದಲು ಹೇಳಿದಿಲ್ಲ, ಇಡೀ ಸೃಷ್ಟಿ ನಿರ್ಮಾಣ ಆಗೋಕ್ಕಿಂತ ಮೊದಲು ಶೂನ್ಯ ಇತ್ತು ಅಂತೀವಿ. ಅದನ್ನು ಲಿಂಗಾಯತ ಸಾಹಿತ್ಯದೊಳಗೆ ಬಯಲು ಅಂತಾರ. ಎಲ್ಲ ನಿರ್ಮಾಣ ಆದದ್ದು ಬಯಲಿನಿಂದ ನಿರ್ಮಾಣ ಆಗಿದೆ. ಹಂಗೆ ಬಯಲು ಅಂದರೆ ಏನು? ಎಲ್ಲವನ್ನೂ ಅಡಗಿಸಿಟ್ಟುಕೊಂಡು ಏನನ್ನೂ ತೋರಿಸದೇ ಇರೋದೇ ಬಯಲು. ನೋಡ್ರಿ, ಬಯಲು ಅಂತಂದ್ರೆ ಎಲ್ಲ ಅದ್ರಾಗೈತಿ, ಆದರೆ ಏನೂ ತೋರಿಸೋದಿಲ್ಲ. ಅದು ಶೂನ್ಯ ಅಂತ ಕರಿತೀವಿ, ಅದಕ್ಕೆ ಬಯಲು ಅಂತ ಕರಿತೀವಿ. ಆ ಬಯಲಿನಿಂದ ಪರಮಾತ್ಮ ಸೃಷ್ಟಿಯಾದ. ಶಿವ ಎಲ್ಲಿಂದ ಹುಟ್ಟಿ ಬಂದಪ್ಪ ಅಂತಂದ್ರೆ ಬಯಲಿನಿಂದ ಹುಟ್ಟಿ ಬಂದ. ನಮ್ಮ ಶರಣ ದೇವ್ರಂಗ ಇದನ್ನಲ್ಲ, ಮತ್ತು ಅವನು ಎಲ್ಲಿಂದ ಬಂದ? ಮನುಷ್ಯನಿಂದ ಶರಣ ಹುಟ್ಟಿ ಬಂದ. ಅಂದರೆ ಮನುಷ್ಯ ರೂಪದೊಳಗೆ ನೀವು ದೇವ್ರನ್ನ ಕಾಣಬೇಕಾದ್ರೆ ಶರಣನ ನೋಡಬೇಕು, ಮತ್ತು ಜ್ಞಾನ ರೂಪದೊಳಗೆ ನೀವು ದೇವರನ್ನ ಕಾಣಬೇಕಂತಂದ್ರೆ ಅನುಭವದಲ್ಲಿ ಅವನನ್ನು ಗ್ರಹಣ ಮಾಡಿಕೊಳ್ಳಬೇಕು. ಇದು ಆ ದೇವರ ಬಗ್ಗೆ ಸಿಗೋದಿಲ್ಲ ರೀ. ಹಂಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಕೇಳಿಸೋದಿಲ್ಲ. ಅದನ್ನು ಅನುಭವದಿಂದ ಕೇಳಿಸ್ಕೋಬೇಕಂತಂದ್ರೆ ನಾವು ಏನು ಮಾಡಬೇಕು? ಕಣ್ಣು ಮುಚ್ಚಬೇಕು, ಕಿವಿ ಮುಚ್ಚಬೇಕು, ಅರ್ಥ ಇದಲ್ಲ? ಆಮೇಲೆ ಮನಸ್ಸನ್ನು ನಿರ್ಮನಸ್ಸು ಮಾಡಬೇಕು, ಮನಸ್ಸನ್ನು ಸಂಪೂರ್ಣವಾಗಿ ನಿಷ್ಕಲ ಮಾಡಬೇಕು. ಆಗ ಒಂದು ದೇವರ ಅನುಭವ ಆಗ್ತದೆ. ಅನುಭವದೊಳಗೆ ಸಿಗಬೇಕು. ಅದಕ್ಕೆ ಒಂದು ಸಮಾಧಿ, ಅಷ್ಟಾಂಗ ಯೋಗ ಅಂತ ತಿಳ್ಕೊಂಡು ನಮ್ಮ ಪತಂಜಲಿ ಅವರು ಒಂದು 8 ಸ್ಟೆಪ್ ಹೇಳ್ಯಾರ್ರಿ. ಹಂಗೆ ನಮ್ಮ ಶರಣರು ಅಥವಾ ಶರಣ ಸಾಹಿತ್ಯದೊಳಗೆ
ದೇವ್ರನ್ನ ಕಾಣಬೇಕಾದ್ರೆ 8 ವಿಧ ಮಾರ್ಗ ಅಲ್ಲ, ಷಷ್ಟಾಂಗ ಯೋಗ ಅಂತ ಅನ್ಲಿಕ್ಕೆ ಹೊಡಿಲ್ಲ. ಷಷ್ಟಾಂಗ ಯೋಗ ಅನ್ನೋ ಬದಲು ಷಟ್ ಸ್ಥಳಗಳು ಅಂತ ತಿಳ್ಕೊಂಡು ಹೇಳಿದ್ದಾರೆ ಅವರು. ದೇವರನ್ನ ಕಾಣಬೇಕಾದ್ರೆ ದೇರ್ ಆರ್ 6 ಸ್ಟೆಪ್ಸ್ ಆಫ್ ಟೆಲಿಂಗ್. ಅವರು 6 ಹಂತದೊಳಗೆ ನಾವು ದೇವರನ್ನ ಅನುಭವಿಸಬಹುದು. ಇದು ಭಾಳ ಇಂಪಾರ್ಟೆಂಟ್. ಅನುಭವ ನೋಡೋದಲ್ಲ, ನೋಡ್ಲಿಕ್ಕೆ ಆಗೋದಿಲ್ಲ. ಹಿಂಗಾಗೇ ಕನ್ಫ್ಯೂಷನ್ ಶುರುವಾಗ್ಯದ್ರಿ. ಏನಾಗಿದೆ, ಸಾಮಾನ್ಯ ಜನರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ನಾವೊಂದು ಲಿಂಗ, ನಾವು ಸ್ಥಾವರ ಲಿಂಗ ಆಗಲಿ ಅಥವಾ ಒಂದು ಮೂರ್ತಿ ಇಟ್ಟಿವಿ. ಆ ಮೂರ್ತಿ ಒಳಗೆ ನೋಡಿದ ಕೂಡಲೇ ನಮಗೆ ದೇವರ ಅನುಭವ ಆದಂಗೆ ಆಗ್ತದೆ. ಹಾಗಾದ್ರೆ ಮೂರ್ತಿ ಪೂಜೆ ಮಾಡಬಾರ್ದು. ಸ್ಟಾರ್ಟಿಂಗ್ನೊಳಗೆ ಮೂರ್ತಿ ಪೂಜೆ ಮಾಡಿದಾಗ ದೇವ್ರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಅಥವಾ ಭಾವನೆ ನಿರ್ಮಾಣ ಆಗ್ತದೆ. ಸ್ಟಾರ್ಟಿಂಗ್ ಅದು, ಕೊನೆಯವರೆಗೆ ಅಲ್ಲ. ನಾವು ಶಾಲೆ ಒಳಗೆ 4ರಾಗ 5 ಕೂಡಿಸಿದ್ರೆ ಎಷ್ಟು ಆಗ್ತದೆ ಅಂತಂದಾಗ ನಮ್ಮ ಮಾಸ್ತರ್ ಏನು ಮಾಡ್ತಿರ್ತಂದ್ರೆ ಹುಣಸಿ ಬೀಜ ತಂದು ಕೊಡ್ತಿದ್ರು. ಒಂದು ಕಡೆ 4 ಬೀಜ ಇಡಪ್ಪ, ಇನ್ನೊಂದು ಕಡೆ 5 ಬೀಜ ಇಡು, ಅವ್ನ 2 ಕೂಡಿ ಎಣಸಾಗ ಶುರು ಮಾಡಿ ಎಷ್ಟು ಆಕೈತಿ, 9 ಆತ್ರಿ. ಶಾಲೆ ಶುರು ಮಾಡಿದವಾಗ ಎಣಿಸ್ಬೇಕಾತಂದ್ರೆ ಹುಣಸಿ ಬೀಜ ಬೇಕು ಅಲ್ಲ. ಆ ಹುಣಸಿ ಬೀಜ ಇದ್ದಾಗನ ಅವ್ನು ಎಣಿಕೆ ಮಾಡಕ್ಕೆ ಬರ್ತಿತ್ತು. ಮುಂದೆ BSc PhD ಆದಾಗ 4ರಾಗ 5 ಕುರ್ಸಿ ಬೇಕಂದ್ರೆ ಹುಣಸಿ ಬೀಜ ಬೇಕಾಗಿಲ್ಲ. 4, 5, 9 ಅದೇನು ರೀ, ಅದಕ್ಕೆ ಹುಣಸಿ ಬೀಜ ಬೇಕಾಗಿಲ್ಲ. ಪ್ರಾರಂಭದ ಹಂತದಲ್ಲಿ ದೇವರ ಬಗ್ಗೆ ನಿಮಗೆ ಒಂದು ಭಾವನೆ ಉಂಟಾಗಬೇಕಾತಂದರೆ ಒಂದು ಸ್ಥಾವರ ಮೂರ್ತಿ ಅವಶ್ಯಕತೆ ಇದೆ. ಬಸವಣ್ಣವ್ರು ಹೇಳಿದ್ದು ಇದು. ಏನು ಮಾಡಿದರು, ಆ ಸ್ಥಾವರ ಮೂರ್ತಿಯನ್ನು ಉಪಯೋಗ ಮಾಡಿಕೊಂಡು ಸಾಕಷ್ಟು ಶೋಷಣೆಯನ್ನು ಮಾಡಿ ಶುರು ಮಾಡಿದರು. ಅದಕ್ಕೆ ಸ್ಥಾವರ ಮೂರ್ತಿಯೊಳಗೆ ದೇವರಿಲ್ಲ ಅಂತ ಹೇಳಿದರು. ಹುಣಸಿ ಕಪ್ಪ ತಗೊಂಡು ಎಣಸೋದು ತಪ್ಪೇನಲ್ಲ, ಆದರೆ ಯಾವಾಗ ಸ್ಟಾರ್ಟಿಂಗ್ ಸ್ಟೇಜ್. ನಾಳೆ PhD ಮಾಡುವಾಗ ನಮ್ಮ ಹುಣಸಿ ಕಪ್ಪ ಬೇಕು ರೀ ಎಣಸಾಕಂತಂದ್ರೆ ಅರ್ಥ ಇದಲ್ಲ. ಅದಕ್ಕೆ ದೇವ್ರನ್ನ ನಾವು ಅರ್ಥ ಮಾಡ್ಬೇಕಾದ್ರೆ ಅನುಭವದೊಳಗೆ ಅರ್ಥ ಮಾಡ್ಕೋಬೇಕು. ಅದಕ್ಕೆ 1-2 ವಚನ ಹೇಳಿಬಿಡ್ತೀನಿ ನಾನು. ದೇವ್ರು ಹೆಂಗಿದ್ದಾನವ, ನಮ್ಮ ಇವರು ಯಾರಪ್ಪ ಅಂತಂದ್ರೆ ಅಲ್ಲಮ್ಮ ಪ್ರಭುಗಳು ನೋಡ್ರಿ, ಶಿಲೆಯೊಳಗಣ ಪಾವಕನಂತೆ. ಕಲ್ಲಿನೊಳಗೆ ಬೆಂಕಿ ಅದನೋ ಇಲ್ಲೋ, ಕಲ್ಲಿನೊಳಗೆ ಬೆಂಕಿ ಅದನೋ ಎಲ್ಲಿ ಕಾಣಿಸ್ತದ್ರಿ? ಅದು ಬೆಂಕಿ ಸುಳ್ಳ 2 ಕಲ್ಲು ತೊಗೊಂಡು ಹಿಂಗೆ ಹೊಡೀರಿ, ಅದ್ರೊಳಗೆ ಬೆಂಕಿ ಶುರುವಾಗದ. ಅಂದ್ರೆ ಕಲ್ಲಿನೊಳಗೆ ಬೆಂಕಿ ಅದೇ, ಅದ್ರ ಕಾಣಿಸಲ್ದಂಗೆ ಅದೇ. ಅದಕ್ಕೆ ಏನಾದ್ರು ಸ್ವಲ್ಪ ಕಾಯಕ ಮಾಡಿ ಪ್ರಯತ್ನ ಮಾಡಿದ್ರೆ ಆ ಬೆಂಕಿ ತೆಗಿಬೋದು. ಉದಕದೊಳಗಿನ ಪ್ರತಿಬಿಂಬದಂತೆ ನೀರಿನೊಳಗೆ ನೀವು ನೋಡಿದ ಕೂಡಲೇ ನಿಮ್ಮ ಬಿಂಬ ಕಾಣಿಸ್ತದೆ. ಹಂಗಾರೆ ಅದೇನೋ ಇಲ್ಲ, ಆದರೂ ಇದೆ. ಹಂಗಾರೆ ನಿಮ್ಗೆ ನೋಡ್ಕೋಬೇಕಾತಂದ್ರೆ ಕನ್ನಡಿ ನೋಡ್ಕೋತೀವಿ. ಕನ್ನಡಿ ಒಳಗೆ ಇದ್ದಾವ ನಾ ಹೌದು ಅಲ್ವೋ, ಹೌದು ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಅದು ನಾನೇ ಮತ್ತು ನೀವು ಏನಾದ್ರು ಡೆಕೋರೇಷನ್ ಮಾಡ್ಕೋಬೇಕಾದ್ರೆ ಕೈಯ ಕನ್ನಡಿ ಹಿಡ್ಕೋತಾರೆ. ಹಂಗೆ ಬೀಜದೊಳಗಿನ ವೃಕ್ಷದಂತೆ ಆ ಬೀಜದೊಳಗೆ ಹೇಳಿದಲ್ಲ, ನೆಗ್ರೋದ ಬೀಜಂ ಸಿಡಿದಂ ಪೆರ್ಮರವಾಗದೆ. ಒಂದು ಸಣ್ಣ ಬೀಜದೊಳಗೆ ಇಡೀ ಮರ ಅಡಿಕೊಂಡು ಕೂತಿದೆ. ಆ ದೇವ್ರು ಹಂಗಿದ್ದಾನೆ. ದೇವ್ರು ಎಲ್ಲಿದ್ದಾನಂತಂದ್ರೆ ತಾನಾಗೆ ಕಾಣಿಸೋದಿಲ್ಲ, ಅವನು ಹುಡುಕಿ ತೆಗಿಬೇಕು. ಹಾಲಿನೊಳಗಿನ ತುಪ್ಪದಂತೆ ಇದ್ದಾನೆ ಅವನು. ಒಂದೇ ಮಾತು ಹೇಳ್ಬೇಕಂತಾರೆ. ಹಾಲಿನೊಳಗೆ ತುಪ್ಪದನೋ ಇಲ್ಲೋ? ತುಪ್ಪ ಎಲ್ಲಿದೆ ರೀ? ಹಾಲು ಎಲ್ಲಿ ತುಪ್ಪ ಕಾಣಿಸ್ತದೆ ತೋರ್ಸಪ್ಪ. ಅದ ಸರ, ಹಾಲಿದ್ದದ್ದು ಮೊಸರು ಮಾಡಬೇಕು, ಮೊಸರು ಮಾಡಿ ಮಜ್ಜಿಗೆ ಕಡಿಬೇಕು, ಕಡಿದ ಕೂಡಲೇ ಬೆಣ್ಣೆ ಬರ್ತದೆ, ಬೆಣ್ಣೆ ಬಂದಮೇಲೆ ಕಾಸಬೇಕು, ಕಾಸಿದ ಮೇಲೆ ತುಪ್ಪ ಬರ್ತದೆ. ಹಂಗೆ ತುಪ್ಪ ಅದನೋ ಇಲ್ವೋ? ಹಂಗೆ ಪರಮಾತ್ಮ ಅನ್ನವ ಈ ಒಂದು ಶೂನ್ಯದೊಳಗೆ ಪರಮಾತ್ಮ ಅಡಗಿದ್ದಾನೆ. ಇದು ನಾವು ತಿಳ್ಕೊಬೇಕ್ರಿ. ಶೂನ್ಯ ಸಂಪಾದನೆ ಅಂದ್ರೆ ಇದ. ಎಲ್ಲವನ್ನೂ ಒಳಗೊಂಡಂಥ ಶೂನ್ಯದೊಳಗೆ ಇದ್ದೂ ಇಲ್ಲದಂತೆ ಕಾಣುವ ಪರಮಾತ್ಮನನ್ನ ನಾವು ಬೆಣ್ಣೆಯೊಳಗೆ ಹಾಲಿನೊಳಗೆ ಇರುವ ತುಪ್ಪವನ್ನು ತೆಗೆಯುವ ಹಂಗೆ ಹುಡುಕಿ ತೆಗಿಬೇಕು. ಆ ಪ್ರಯತ್ನ ನಮ್ಮ ಕಡೆ ಆಗಬೇಕು. ಇದನ್ನು ಯಾರು ಮಾಡ್ತಾರೆ? ಶರಣರು ಮಾಡ್ತಾರೆ. ನಮ್ಮಲ್ಲಿಯೂ ಪರಮಾತ್ಮ ಇದ್ದಾನ್ರಿ. ಭಾಳ ಮಜಾ ಅದಾರೆ. ನಾವು ಎಲ್ಲ ಕಡೆ ಇರುವಂಥ ದೇವರು ಎಲ್ಲ ಕಡೆ ಹುಡುಕಿದ್ರು ನಮ್ಗೆ ಕಾಣಿಸೋಲ್ಲ, ಸಿಗೋಲ್ಲ. ಯಾಕೆ ಸಿಗೋಲ್ಲ ಅಂತಂದ್ರೆ ಹಾಲಿನೊಳಗೆ ತುಪ್ಪ ಇದ್ದರೂ ನಮ್ಮ ತುಪ್ಪ ಹೆಂಗೆ ಕಾಣಿಸೋದಿಲ್ಲ.
ಈ ದೇಹದೊಳಗೆ ಪರಮಾತ್ಮ ಇದ್ರು ನಮ್ಮ ಪರಮಾತ್ಮ ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ ಆ ಪರಮಾತ್ಮನ ಹುಡುಕಿ ತೆಗೆಯುವಂಥ ಸಾಮರ್ಥ್ಯ ನಮಗಿಲ್ಲ. ಆ ಸಾಮರ್ಥ್ಯವನ್ನು ಯಾರು ಗಳಿಸಿಕೊಂಡಿದ್ದಾರೆ ಅವನೇ ಶರಣಾಗ್ತಾನೆ, ಅವನ ಶರಣ. ಸೊ ನೀವು ಶರಣರಾಗಬಹುದು. ದ ಅಲ್ಟಿಮೇಟ್. ನಾನು ಯಾವಾಗ ಹೇಳ್ತೇನೆ ರೀ, ನಾವು ಏನೋ ಪ್ರವಚನ ಮಾಡಲಿ, ಏನೋ ಮಾತಾಡಲಿ, ಸುಮ್ಮನೆ ಟೈಮ್ ಪಾಸ್ ಕೆಲೆ ನೈ ಅನೇಕ. ನಾವು ಟೈಮ್ ಪಾಸ್ ಮಾಡೋ ಸಲುವಾಗಿ ಇಲ್ಲಿ ಬರುವುದಲ್ಲ. ಒಂದು ಸಂಜೆ ಮುಂದೆ ನಮ್ಮ ಉಳ್ಕೂರು ಸಾಹೇಬ್ ಬಾ ಅಂದಾರ, ಬಂದುಬಿಟ್ಟಿವಿ, ಒಂದು ಅರ್ಧ ತಾಸು ಹೋಗಿ ಬರೋಣಪ್ಪ, ಮತ್ತು ಮನೆಗೆ ಹೋದ್ಕೊಳ್ಳಿ, ಮತ್ತು ಮೊದಲಿನಂಗೆ ಹೆಂಗೆ ಇದ್ದಂಗ. ಪರಿವರ್ತನೆ ಆಗಬೇಕು, ಆಗಬಾರ್ದು. ಬದಲಾವಣೆ ಆಗಬೇಕು, ಆಗಬಾರ್ದು. ಬದಲಾವಣೆ ಆಗೋದು ಸೃಷ್ಟಿ, ಅದಕ್ಕೆ ಮಾಯೆ ಅಂತೀವಿ. ಬದಲಾವಣೆ ಆಗುವಂಥ ವಸ್ತುಗಳಲ್ಲಿ ಬದಲಾವಣೆ ಆಗದ ವಸ್ತುವನ್ನು ಹುಡುಕೋದೇ ದೇವರ ಸಾಕ್ಷಾತ್ಕಾರ. ಯಾವುದು ಬದಲಾವಣೆ ಆಗ್ತದೆ, ಇದೆಲ್ಲ ನಮ್ಮ ದೇಹ, ನಮ್ಮ ಮನಸ್ಸು, ಬುದ್ಧಿ, ಇದು ಎಲ್ಲ ಬದಲಾವಣೆ ಹಾಕೋತ ಹೋಗ್ತದೆ ಎವ್ರಿ ಮೊಮೆಂಟ್. ಯಾವುದು ಇದೆಲ್ಲ ಇಲ್ಲೇನು ಸೃಷ್ಟಿಯೊಳಗೆ ಎಲ್ಲ ಪ್ರಪಂಚದೊಳಗೆ ಎಲ್ಲ ವಸ್ತುಗಳು ನಮ್ಗೇನು ಕಾಣಿಸ್ತಾವ, ಏನು ಅಳಿಲಿಕ್ಕೆ ಸಾಧ್ಯದ, ಅವು ಬದಲಿ ಹಾಕೋದು ಹೋಗ್ತಾವ್ರೆ. ಹುಟ್ಟಿದ ಕೂಡಲೇ ಸಣ್ಣ ಮಗು ಇರ್ತದೆ, ಮುಂದೆ ದೊಡ್ಡವಾಗ್ತಾನೆ, ವಯಸ್ಸಾಗ್ತದೆ, ಪ್ರೌಢ ಆಗ್ತಾನೆ, ವ್ಯಾಧಿಗಳು ಬರ್ತಾವೆ, ಒಂದಿನ ಸತ್ತು ಬಿಡ್ತಾನೆ ದೇಹ. ಇದು ಬದಲಾವಣೆ ಆಗೋದ, ದೇಹ ಬದಲಾವಣೆ ಆಗ್ತದೆ. ಆದರೆ ದೇಹದಲ್ಲಿ ಅಡಗಿರುವಂಥ ಪರಮಾತ್ಮ ಬದಲಾಗೋದಿಲ್ಲ, ಹೆಂಗೆ ಇದ್ದಂಗೆ ಇರ್ತಾನೆ. ದೇಹ ಸತ್ರು ಆತ್ಮ ಉಳಿತದ ಅಂತ ಹೇಳ್ತಾರೆ ನಮ್ಮಲ್ಲಿ. ಏನಂತಾರೆ, ದೇಹ ಸತ್ರು ಆತ್ಮ ಉಳಿತದೆ, ಮತ್ತೊಂದು ದೇಹಕ್ಕೆ ಹೋಗ್ತದೆ. ಇದು ಬ್ಯಾಡಪ್ಪ, ಇದು ಅಂಗಿ ತೆಗೆದು ಹೊಸ ಅಂಗಿ ಹಾಕೊಂಡು ಅನ್ನೋರ್ಗತ್ತೆ. ಅದಕ್ಕೆ ಇಲ್ಲೇ ಒಂದು ಏನು ಬ್ಯೂಟಿಫುಲ್ ವಚನ ಹೇಳಿದ್ದಾರೆ, ಅರಿದಡೆ ಶರಣನ ಮರೆದಡೆ ಮಾನವ. ತಿಳ್ಕೊಂಡ್ರೆ ದೇವ್ರು ಇದ್ದಾನೆ, ಮರ್ತರ ನಾವು ಮನುಷ್ಯರಾಗೆ ಉಳಿತೀವಿ. ನಾವು ಮನುಷ್ಯರಾಗೆ ಉಳಿಯೋಣ, ನಮ್ಮಲ್ಲಿ ಇರುವ ದೈವತ್ವವನ್ನು ಅರ್ಥ ಮಾಡಿಕೊಂಡು ನಾವು ದೇವರಾಗೋಣ. ಅದಕ್ಕೆ ಒಂದು ಮಾತು ಹೇಳಿದ್ದಾರೆ ಹಿರಿಯರು, ಎಲ್ಲಿವರೆಗೆ ನೀವು ದೇವರಾಗೋದಿಲ್ಲ ಅಲ್ಲಿವರೆಗೆ ದೇವ್ರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ವೆರಿ ಇಂಪಾರ್ಟೆಂಟ್ ಥಿಂಗ್. ನೀವೇ ದೇವರಾಗಬೇಕ್ರಿ. ದೇವ್ರನ್ನ ಕಾಣಬೇಕಾದ್ರೆ ನೀವು ದೇವರಾಗೋದ ಭಾಳ ಮುಖ್ಯದ. ಆ ದೇವರಾಗಬೇಕಂತಂದ್ರೆ ಏನು ಮಾಡಬೇಕು, ಅದನ್ನು ಈ ಸ್ಟೆಪ್ಸ್ಗಳು ಹೇಳಿದ್ದಾರೆ ಅಲ್ಲಿ. ಏನು ತರುವಿನಲ್ಲಿ ನಿರ್ಮೋಹ, ಇವೇನು ಒಂದು 5-6 ಸ್ಟೆಪ್ಸ್ ಹೇಳಿದಾರ. ಅದನ್ನು ರಿಪೀಟ್ ಮಾಡೋದಿಲ್ಲ, ಈಗಾಗಲೇ ಅದ್ರ ಬಗ್ಗೆ ನಾನು ಮಾತಾಡಿದ್ದೇನೆ. ಇದನ್ನು ನಾವು ನಿತ್ಯ ಜೀವನದಲ್ಲಿ ನಮ್ಮದೇ ಆದಂಥ ಒಂದು ರೀತಿಯಲ್ಲಿ, ನಮ್ಮದೇ ಆದಂಥ ಒಂದು ಶಕ್ತಿಯಲ್ಲಿ ಅದನ್ನು ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಿದರೆ ದೇವರ ಸಾಕ್ಷಾತ್ಕಾರ ಆಗ್ತದೆ. ಇದು ಇಡೀ ನಾವು ಇಲ್ಲಿ ಬಂದು ಕುಂತದ ವ್ಯವಸ್ಥೆ ಏನಪ್ಪ ಅಂತಂದ್ರೆ, ನಮ್ಮಲ್ಲಿ ಅಡಗಿದ ದೇವರನ್ನು ಹುಡುಕಿ ನಾವೇ ದೇವರಾಗೋದು. ಅದು ಸಾಧ್ಯದ. ನಥಿಂಗ್ ಈಸ್ ಇಂಪಾಸಿಬಲ್. ಅದು ಆಗೋದಿಲ್ಲ ಅಂತಲ್ಲ. ನೈ ಹೋಗ ಎಲ್ಲ ಹೋಗ 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 ಹಾಗೇ ತೀರ್ತದೆ ಅನ್ನುವಂಥ ಒಂದು ಅಚಲ ವಿಶ್ವಾಸ ಇತ್ತಂದ್ರೆ ನಿಮ್ಮಲ್ಲಿ ಅಡಗಿದಂಥ ಪರಮಾತ್ಮನನ್ನು ಹುಡುಕಿ ತೆಗಿಬಹುದು. ಏನು ನಮ್ಮನ್ನು ಅದಕ್ಕೆ ಒಂದು 5 ನಿಮಿಷ ಹೋಗ್ತಾನೆ ನಾನು, ಒಂದು 2 ನಿಮಿಷ ಅಥವಾ ಓಕೆ. ಒಂದು ಸ್ಟೆಪ್ಸ್ ಹೆಂಗ್ರಿಪ್ಪ ನಮಗೂ ಕಳಿಸ್ಕೊಡ್ರಿ. ನಮ್ಮಲ್ಲಿರುವಂಥ ದೇವರನ್ನು ಹೊರಗೆ ಹೆಂಗೆ ತೆಗೆದು, ಹಾಲಾಗಿನದ ತುಪ್ಪ ಹೇಗೆ ತೆಗೆದು ಅಂತ ನಾನು ಸ್ಟೆಪ್ಸ್ ಹೇಳ್ಕೊಟ್ಟೆ ನಾನು. ಹಾಲು ಬೆಚ್ಚಗೆ ಮಾಡಬೇಕು, ಹೆಪ್ಪು ಹಾಕಬೇಕು, 1 ದಿವಸ ಇಡಬೇಕು, ಮೊಸರು ಆಗ್ತದೆ, ಕಡಿಬೇಕು, ಕಡಿದ ಮೇಲೆ ಬೆಣ್ಣೆ ಬರ್ತದೆ, ಬೆಣ್ಣೆ ಬಂದ ಮೇಲೆ ಏನು ಮಾಡಬೇಕು, ಅದನ್ನು ಕಾಸಬೇಕು, ಕಾಸಿದ ಮೇಲೆ ಘಮ ಘಮ ಮತ್ತು ತುಪ್ಪ ಬರ್ತದೆ. ಹಂಗಾರೆ ನಮ್ಮಲ್ಲಿ ಅಡಗಿದಂಥ ದೇವರನ್ನು ಹೆಂಗೆ ಹೊರಗೆ ತೆಗಿಬೇಕ್ರಿ? ದಿಸ್ ಇಸ್ ದ ರಿಯಲ್ ಪ್ರಾಬ್ಲಮ್. ಅದಕ್ಕೆ ಭಾಳ ಬ್ಯೂಟಿಫುಲ್ಲಾಗಿ ನಮ್ಮ ಶರಣ ಸಾಹಿತ್ಯದೊಳಗೆ ಅಥವಾ ನಮ್ಮ ಬಸವಣ್ಣವರು ಅಥವಾ ಚನ್ನ ಬಸವಣ್ಣವರು ಅಥವಾ ಅಲ್ಲಂ ಪ್ರಭುಗಳು ವೆರಿ ಸಿಂಪಲ್, ಯಾರಿಗೂ ತಿಳಿಲಾರ್ದು ಭಾಳ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಮಾಡಿಲ್ಲ, ಭಾಳ ಸಿಂಪಲ್ ಮಾಡಿದ್ದಾರೆ. ಮೊದಲ ಭಕ್ತಿ ಬೆಳೆಸೋರಿ, ಇದಕ್ಕೆ ಭಕ್ತ ಸ್ಥಳ ಅಂತಾರೆ. ಏನಂತಾರೆ? ಭಕ್ತಿ ಬೆಳೆಸೋರಿ. ಮೊದಲಿಗೆ ದೇವರು ಇದ್ದಾನ, ದೇವರೇ ವಿಶ್ವಾಸ, ದಟ್ ವೆರಿ ಇಂಪಾರ್ಟೆಂಟ್. ವಿಶ್ವಾಸ ಇಲ್ಲಿ ನಮ್ಗೆ ಅಲ್ಲಿ ಎಲ್ಲಿದ್ದಾನ್ರಿ, ಸುಮ್ಮನೆ ಎಲ್ಲರೂ ಕಟ್ಸ್ಯಾರೆ ನಾವು ಹೋಗೋಣ. ಯು ಶುಡ್ ಹ್ಯಾವ್ ಎ ಸ್ಟ್ರಾಂಗ್ ಬಿಲೀಫ್. ಫೇತ್ ಮೂವ್ಸ್ ಮೌಂಟೇನ್. ನಿಮ್ಮ ಹಂತಲ್ಲಿ ಫೇತ್ ಇತ್ತಂದ್ರೆ, ಶ್ರದ್ಧೆ ಇತ್ತಂತಂದ್ರೆ ಗುಡ್ಡನೇ ಎತ್ತಿರ್ಬೋಗ್ರಿ. ಹನುಮನ್ ದೇವ್ರು ಯಾಕೆ ಎತ್ಕೊಂಡು ಬಂದವ? ಜೈ ಶ್ರೀರಾಮ ಅಂದ, ಇಡೀ ಪರ್ವತನ ಕೈಯಾಗ ಹಿಡ್ಕೊಂಡು ಬಂದ. ಫೇತ್ ಮೂವ್ಸ್ ಮೌಂಟೇನ್. ಆಸೆ ನಮ್ಗೆ ಮೊದಲೇನು ಭಕ್ತಿ ಇರಬೇಕು. ಆಮೇಲೆ ನಮ್ಮಲ್ಲಿಯ ಅಶುದ್ಧತೆಯನ್ನು ವಿಸರ್ಜನೆ ಮಾಡ್ಕೋಬೇಕು. ನಮ್ಮಲ್ಲಿ ಏನು ನೋಡಿ ಸ್ಟೆಪ್ಸ್ ಹೇಳಕತ್ತೀನಿ ನಾನು. ಏನೋ ಮೊದಲೇದು ದೇವರಲ್ಲಿ ವಿಶ್ವಾಸ ಇಡ್ರಿ. 2ನೇದು
ನಮ್ಮಲ್ಲಿರುವ ಅವಗುಣಗಳನ್ನು ಕಳೆದುಕೊಳ್ಳಿದೆ, ಅಶುದ್ಧತೆಯ ವಿಸರ್ಜನೆ. ಇದಕ್ಕೆ ಮಹೇಶ್ವರ ಸ್ಥಳ ಅಂತಾರೆ. ಮಹೇಶ್ವರ ಸ್ಥಳ ಅಂತಂದ್ರೆ ನಿಮ್ಮಲ್ಲಿ ಏನೇನು ಕೆಟ್ಟ ಗುಣಗಳದಾವ, ಏನೇನು ಅವಗುಣಗಳದಾವ ತೆಗೆದು ದ್ವೇಷ, ಅಸೂಯೆ, ಮಾತ್ಸರ್ಯ ಇವೇನವಲ್ಲ ಇವನ್ನೆಲ್ಲ ರಿಮೂವ್ ಮಾಡಿರಿ. ಇದು ರಿಮೂವ್ ಮಾಡಿರಿ ನೀವು ಮಹೇಶ್ವರ ಸ್ಥಳಕ್ಕೆ ಘಟ್ಟಕ್ಕೆ ಬಂದುಬಿಡ್ತೀರಿ. ಆಮೇಲೆ ಶುದ್ಧತೆಯನ್ನು ಸ್ಥಿರೀಕರಣ ಮಾಡಿರಿ. ಆ ಒಳಗೆ ಮೊದಲೇ ಮನೆ ಕಸ ಹುಡುಕ್ಬೇಕ್ರಿ. ಮನೆ ಒಳಗೆ ಶಾಂತಿ ಸಿಗ್ಬೇಕಾದ್ರೆ ಮುಂಜಾನೆ ಅದು ಕೂಡ ಕಸ ಹುಡುಗಿರ್ಲೆ. ಕಸ ಹುಡುಗುದ ಅದ ಏನಪ್ಪ ಅಂತಂದ್ರೆ ಮಹೇಶ್ವರ. ಮುಂದೆ ಪ್ರಸಾದಿ. ಆ ಮನೆ ಹುಡುಗಿದ ಮ್ಯಾಲೆ ಮತ್ತು ಹೊರಗಿನ ಕಸ ಒಳಗೆ ಬಂದು ಬೀಳಲಾರ್ದಂಗೆ ಆ ಶುದ್ಧತೆಯನ್ನು ಮೇಂಟೈನ್ ಮಾಡ್ಕೊಂಬೋದು. ಅದಕ್ಕೆ ನಾವು ಏನಂತೀವಿ, ಪ್ರಸಾದಿ ಅಂತೀವಿ. ಶುದ್ಧತೆಯನ್ನು ಸ್ಥಿರೀಕರಣ ಮಾಡೋದು. ಆಮೇಲೆ ಇಷ್ಟೆಲ್ಲ ಆದ ಮ್ಯಾಲೆ 4ನೇ ಸ್ಟೆಪ್ ಅಂತಂದ್ರೆ ಇನ್ನೆಲ್ಲ ಆರಾಮಾತ್ರಿ. ಕಸ ಹುಡುಗಿದ್ದೀವಿ, ಮನೆಯೊಳಗೆ ರಂಗೋಲಿ ಹಾಕಿದ್ದೀವಿ, ಎಲ್ಲ ಬರೋಬರಾತು. ಇನ್ನೇನು ಮಾಡೋದು, ಪರಮಾತ್ಮನ ಕಡೆ ನೋಡುವ ಪ್ರಯತ್ನ ಮಾಡಿರಿ. ಅಂತರಂಗದ ದರ್ಶನ. ಆಗ ಪರಮಾತ್ಮ ಕಡೆ ನೋಡುವ ಮನಸ್ಸು ಮಾಡಿದ್ರೆ ಪರಮಾತ್ಮ ಹೊಡೆದಂಗೆ ಆಗ್ಬೋದು. ಕಾಣಿಸೋದಲ್ಲ, ಕಾಣಿಸೋಕ್ಕೆ ಸಾಧ್ಯನ ಅನುಭವ ಹಾಕದ ಅಲ್ಲ. ಅದು ಏನಪ್ಪ ಅಂತಂದ್ರೆ ಪ್ರಾಣಲಿಂಗಿ ಸ್ಟೇಜ್ ಅಂತಾರೆ. ಅದಾದ ಮೇಲೆ ನೋಡ್ರಿ, ದೇವರು ಡೈರೆಕ್ಟ್ ನಿಮ್ಮನ್ನು ತನ್ನನ್ನು ತೋರಿಸೋದಿಲ್ಲ. ಆದ್ರೆ ತನ್ನ ಕುರುಹಗಳನ್ನು ಬಿಡ್ತಾನೆ. ಸಮ್ ಏನೋ ಒಂದು ಏನೇನೋ ತೋರಿಸ್ತಾನೆ ರೀ. ಭಗವದ್ಗೀತಾದೊಳಗೆ ಹೇಳ್ತಾನೆ ರೀ, ದೇವರು ನಾ ಅಂದ್ರೆ ಏನು, ಆ ಹಿಮಾಲಯ ಪರ್ವತವೇ ನಾನು, ಈ ಮಹಾಸಮುದ್ರವೇ ನಾನು, ಅಶ್ವಗಳಲ್ಲಿ ಅದೇನೇನೋ ಅಂದ್ರೆ ನನ್ನ ಸ್ವರೂಪ ಎಲ್ಲೆಲ್ಲಿ ನೋಡ್ಬೋದು ಅನ್ನೋದನ್ನು ಹೇಳ್ತಾನೆ. ವಿಶ್ವರೂಪ ದರ್ಶನ ಅಂತ ಬರ್ತದೆ. ಹಂಗೆ ಇಲ್ಲೇ ನೀವು ಶುದ್ಧರಾಗಿ, ಶುದ್ಧ ಮನಸ್ಕರಾಗಿ ದೇವರ ಕಡೆ ನೋಡುವಂಥ ಒಂದು ಸ್ಟೆಪ್ ಕ್ರಿಯೇಟ್ ಆದಂತಂದ್ರೆ ಅದು ಶರಣ ಸ್ಥಳ ಅಂತದ. ಅಂದ್ರೆ ಅಲ್ಲಿ ದ್ವೈತ ಭಾವ ಅದ ರೀ. ನಾನೂ ಇದ್ದೇನೆ, ನನ್ನ ಜೊತೆಗೆ ಪರಮಾತ್ಮನೂ ಇದ್ದಂಗೆ ಕಾಣಿಸ್ತಾನೆ. ನಾನು ಇದ್ದೀನಿ, ಪರಮಾತ್ಮನೂ ಇದ್ದಾನೆ. 6ನೇ ಸ್ಟೆಪ್ ರೀ. ನಾನು ಮತ್ತು ಪರಮಾತ್ಮ ಒಂದೇ ಅಲ್ಲ, ಅದು ನಾವು ಇಬ್ಬರು ಬೇರೆ ಬೇರೆ ಅನ್ನುವಂಥ ಭಾವವನ್ನು ಕಳೆದುಕೊಳ್ಳುವುದೇ ಐಕ್ಯ ಸ್ಥಳ. ಇದು ಇಷ್ಟು ಸಿಂಪಲ್ ಸಾಮಾನ್ಯ ಜನರಿಗೆ ಅರ್ಥ ಆಗೋಂದು ಹೇಳ್ತೀವಿ. ಆದರೆ ಸಮಸ್ಯೆ ಏನಾಗಿದೆ, ನಾವು ಸೀರಿಯಸ್ನೆಸ್ ಇಲ್ಲದೆ ಇದ್ದದಕ್ಕೆ. ಆದರೂ ನಮ್ಮ ನಶೀಬ್ ಚಲೋ. ಇಂಥ ಶ್ರಾವಣ ಮಾಸದಾಗ ಇಷ್ಟು ದಿನದೊಳಗೆ ದಿನ 40-50 ಮಂದಿ ನೀವು ಬರ್ತೀರಿ, ಕುಂತು ಕೇಳ್ತೀರಿ. ಇಟ್ ಈಸ್ ರಿಯಲಿ ವೆರಿ ಗುಡ್ ಎಕ್ಸ್ಪೆರಿಮೆಂಟ್. ಇದೇನು ಶ್ರಾವಣ ಮಾಸದೊಳಗೆ ನಮ್ಮ ಮುಳ್ಕೂರು ಸಾಹೇಬ್ ಮಾಡ್ಯಾರಲ್ಲ, ಅದೊಂದು ಅಗಾಧವಾದಂಥ ಒಂದು ಕೆಲಸ ಮಾಡಿದ್ದಾರೆ. ನಿಮ್ಮನ್ನೆಲ್ಲ ತಂದು ಆ ಮನೆಯೊಳಗಿನ ವ್ಯಾಪ್ ಎಲ್ಲ ಮರೆತು ದೇವರ ಕಡೆ ನಿಮ್ಮ ಧ್ಯಾನವನ್ನು ಆಕರ್ಷಿಸುವಂಥ ಒಂದು ವ್ಯವಸ್ಥೆಯನ್ನು ಏನು ಮಾಡಿದಾರಲ್ಲ, ಈ ವ್ಯವಸ್ಥೆ ಇದು 6 ಸ್ಟೆಪ್ಸ್ ಅವರೇ. ಈ 6 ಸ್ಟೆಪ್ಸ್ ಪ್ರಕಾರ ನೀವು ಮಾಡಿದ್ರೆ ನೀವೇನಪ್ಪ ಅಂತಂದ್ರೆ ಪರಮಾತ್ಮನಲ್ಲಿ ಐಕ್ಯ ಆದಾಗ ನಾನು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಪರಮಾತ್ಮನಲ್ಲಿ ಐಕ್ಯ ಆದಾಗ ಹೆಂಗೆ ನೀರಿನಾಗ ಉಪ್ಪು ಕರಗಿದಾಗ ಉಪ್ಪು ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಬಿಡ್ತದೆ. ನಾನು ಕರಗೀನಿ ಅಂತಲೂ ಸಹಿತ ಅದಕ್ಕೆ ತಿಳಿಯಂಗಿಲ್ಲ. ಯಾವಾಗ ನಿಮ್ಮ ದೇವರು ಸಾಕ್ಷಾತ್ಕಾರ ಇದ್ದೇನೆ, ನಾನು ಇದ್ದೇನೆ ಅನ್ನೋದು ಸಹಿತ ನಿಮಗೆ ತಿಳಿಲಾರ್ದಂಥ ಪರಿಸ್ಥಿತಿ ಆದಾಗ ಅದು ಐಕ್ಯ ಸ್ಥಳ. ಇದು ಶರಣರು ಮಾಡಿದಂಥ ಪವಾಡ. ಅದಕ್ಕೆ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಬೇಕಾತಂತಂದ್ರೆ ನೀವು ನೋಡಿರಿ ಶರಣರನ್ನ. ಮತ್ತು ನಮ್ಮ ಬಿಜಾಪುರದ ಸಿದ್ದೇಶ್ವರ ಸ್ವಾಮಿ ಅವ್ರು ನೋಡಿದ್ರೆ ದೇವ್ರು ನೋಡಿದ್ರೆ ಅನಿಸ್ತದೆ. ಅವ್ರ ನಡೆ, ನುಡಿ, ಆಚಾರ, ವಿಚಾರ ಏನು ದ್ವೇಷ ಭಾವನೆ ಇಲ್ಲ. ಏನ್ರಿ ಅವ್ರು ತೀರ್ಕೊಂಡ್ರೆ ಊರಾಗ ನಿಮ್ಗೆ ಹೇಳ್ಬೇಕಂತಂದ್ರೆ ಎಲ್ಲ ಮಂದಿ ಮನೆಗೆ ರೋಡ್ ಎಲ್ಲ ಇದನ್ನು ಮಾಡಿ ರಂಗೋಲಿ ಹಾಕಿ ಬಂದವ್ರಿಗೆ ಮನೆಯಾಗ ಕರೆದು ಊಟಕ್ಕೆ ಹಾಕಿ ಟಾಂಗಾದವರು, ರಿಕ್ಷಾದವರು ಅಲ್ಲಿ ಕರ್ಕೊಂಡು ಹೋಗೋದು. ಯಾರೂ ಏನು ಅರೇಂಜ್ಮೆಂಟ್ ಮಾಡಿಲ್ಲ ರೀ. ಅದಕ್ಕೆ ಎಷ್ಟು ಖರ್ಚು ಬರ್ತೈತಿ ಏನು ಇಲ್ಲ ಎಲ್ಲ ಎವ್ರಿಥಿಂಗ್ ಅರೇಂಜ್ ಇಟ್ ಸೆಲ್ಫ್. ಅದು ದೇವರ ಮಹಿಮೆ. ಅದಕ್ಕೆ ದಯವಿಟ್ಟು ಇದನ್ನು ನಾವು ನಮ್ಮ ಜೀವನದೊಳಗೆ ಸಾಧಿಸುವಂಥ ಒಂದು ಪ್ರಯತ್ನ ನಾವು ಮಾಡೋಣ ಅಂತ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೇನೆ. ಧನ್ಯವಾದ. ಗುರುಬಸವಲಿಂಗಾಯ ನಮಃ. ಇಲ್ಲಿವರೆಗೆ ಇಟ್ನಾಳ್ ಶರಣರು ಅದ್ಭುತವಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಇವತ್ತಿನ ಜ್ಞಾನದಲ್ಲಿ ಪರಮಾನಂದ ವಿಷಯದ ಕುರಿತು ಒಂದು 10 ನಿಮಿಷ, ಒಂದು 5 ನಿಮಿಷ ಲೇಟ್ ಆಗ್ಬೋದು. ಯಾಕಂದರೆ ಪ್ರಾರಂಭದಲ್ಲಿ ಸ್ವಲ್ಪ ನಮ್ಮ ಇಬ್ಬರು ಶರಣರು ಸ್ವಲ್ಪ ಟೈಮ್ ತೊಗೊಂಡಿರೋದ್ರಿಂದ ನಮಗೆ ಟೈಮು ಕರೆಕ್ಟಾಗಿ 6:30 ಮುಗಿಸೋಕೆ ಆಗ್ತಾ ಇಲ್ಲ. ಯಾಕಂದರೆ ಇನ್ನು ಬರೀ 6 ನಿಮಿಷ ಇದೆ ಅಷ್ಟೇ.
22 ಆಗಿದೆ. ಹಾಂ 622. 622 ಆಯ್ತು ಇರಲಿ. ಸಾರಿ 750. ಹಾಂ, ಇವತ್ತಿನ ವಿಷಯ ಜ್ಞಾನದಲ್ಲಿ ಪರಮಾನಂದ. ಅದ್ಭುತ ವಚನ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಚಿತ್ತದಲ್ಲಿ ನಿರಪೇಕ್ಷೆ, ಪ್ರಾಣದಲ್ಲಿ ನಿರ್ಭಯ, ವಿಷಯಗಳಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರಿಲ್ಲ ಕಾಣಿರೋ. ಅದ್ಭುತ ವಚನ ಆದಯ್ಯ ಬರೆದಿದ್ದಾರೆ. ಸೌರಾಷ್ಟ್ರ ಕೇಳಿದಿರಲ್ಲ, ಎಲ್ಲೈತಿ ಸೌರಾಷ್ಟ್ರ? ಗುಜರಾತಲ್ಲಿ. ಸೋಮನಾಥ ದೇವಾಲಯಲ್ಲಿರೋದು. ಮಧ್ಯಪ್ರದೇಶಮ್ಮ? ಮಧ್ಯಪ್ರದೇಶ ಅಲ್ಲ, ಒಡಿಶಾನ? ಗುಜರಾತ್. ಗುಜರಾತಲ್ಲಿದೆ ಅಲ್ಲ, ಗುಜರಾತಲ್ಲಿರೋದು. ಅಲ್ಲಿ ಸೋಮೇಶ್ವರ ದೇವಸ್ಥಾನ ಇದೆ. ಆ ಸೋಮೇಶ್ವರ ದೇವಸ್ಥಾನವನ್ನು ಲೂಟಿ ಮಾಡ್ಕೊಂಡು ಹೋದ ಯಾರು ಗೊತ್ತಾ ನಿಮಗೆ? ಹಾಂ, ನೋಡಿ ಅಕ್ಕ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹಾಂ, ಅಕ್ಕ ಗಜನಿ ಮೊಹಮ್ಮದ್ ನೋಡಿದ್ದಾರೆ, ಹಾಗಾಗಿ ಹೇಳ್ತಾ ಇದ್ದಾರೆ. ಇರಲಿ, ಅಟ್ಲೀಸ್ಟ್ ಓದಿರ್ತಾರೆ, ನೋಡಿರ್ತಾರೆ ಅಂದರೆ ಓದಿರ್ತೀರ ಅಷ್ಟೇ. ಅದಂತಾರೆ ಅವರಿದ್ದು ಪೀರಿಯಡ್ ಬೇರೆ, ನಾವಿದ್ದು ಬೇರೆ. ಅವರು ಇತಿಹಾಸದಲ್ಲಿ ಬರ್ತಕ್ಕಂಥದ್ದು, ಲೂಟಿ ಮಾಡ್ತಕ್ಕಂಥ. ನೋಡಿ, ಆ ಮಂದಿರದಲ್ಲಿ 3000 ನರ್ತಕಿಯರಿದ್ರಂತ ಲೆಕ್ಕ ಹಾಕಿ. ಆ ಸೌರಾಷ್ಟ್ರ ಸೋಮನಾಥ ಲಿಂಗ ಅಷ್ಟು ನಾಶ ಮಾಡ್ಕೊಂಡು ಹೋದ್ರು. ಅಲ್ಲಿ ಅದನ್ನು ಬೀಳಿಸಿ ಎಷ್ಟೋ ಸಲ ಅದು ಬಹಳ ಸಂಪತ್ತು ಇರ್ತಕ್ಕಂಥದ್ದು. ಆ ಒಂದು ಸೋಮನಾಥ ದೇವಾಲಯ ಗುಜರಾತಲ್ಲಿ ಇರ್ತಕ್ಕಂಥದ್ದು. ಈ ಆದಯ್ಯನವ ಅಲ್ಲೇವ, ಅವನು ಬನಿಯಾ ಜಾತಿ. ಯಾವುದೋ ಒಂದು ಆದಯ್ಯಂದು ಬನಿಯಾ ಅಂತ ಆ ಕಡೆ ವ್ಯಾಪಾರಸ್ಥರು. ಈಗೇನು ಮೋದಿ ಅವರಿದ್ದಾರಲ್ಲ, ವಯಸ್ಸರು ವ್ಯಾಪಾರಸ್ಥರು, ಮೋದಿಯವರ ಇದು ಕಮ್ಯುನಿಟಿ ಅಂತ ಇಟ್ಕೊಳ್ಳಿ. ಸೊ ಆ ಬನಿಯಾ ಜಾತಿಯವರು ವ್ಯಾಪಾರ ಅಂದಮೇಲೆ ಒಂದು ಊರಿಂದ ಒಂದು ಊರಿಗೆ ಅಡ್ಡಾಡುತ್ತೆ ಅಂತೆ. ಅಲ್ಲಿಂದ ಅಡ್ಡಾಡ್ಕೊಂಡು ಎಲ್ಲಿಗೆ ಬಂದ್ರಂತ? ಪುಲಿಗೇರಿಗೆ ಬಂದ್ರಂತ. ಕರ್ನಾಟಕದಲ್ಲಿರೋ ಪುಲಿಗೇರಿ ಅಂದರೆ ಹುಬ್ಬಳ್ಳಿ ಹತ್ತಿರ ಲಕ್ಷ್ಮೇಶ್ವರ ಅಂತ ಐತಿ ಅಲ್ಲ, ಗೊತ್ತಲ್ಲ ನಿಮ್ಗೆ? ನೋಡಿದ್ರಿಲ್ಲ ಲಕ್ಷ್ಮೇಶ್ವರ? ಕೇಳಿರಲ್ಲ ಅಟ್ಲೀಸ್ಟು? ಹಾಂ, ಆ ಲಕ್ಷ್ಮೇಶ್ವರಕ್ಕೆ ಬಂದಂತ ವ್ಯಾಪಾರ ಮಾಡೋಕ್ಕೆ. ಅಲ್ಲಿ ಬಂದು ಅದು ಅಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದು ಒಬ್ಬ ಲಿಂಗಾಯತ ಹೆಣ್ಮಗಳನ್ನ. ಅವನು ಯಾರು? ಜೈನ, ಬನಿಜಿಗ ಅಂದರೆ ನಮ್ಮ ಕಡೆ ಬನಿಜಿಗರು ಅಂತೀವಲ್ಲ, ಬನಿಜಿಗ. ಯಾಕಂದರೆ ಬನಿಯಾ ಅಂದರೆ ಬನಿಜಿಗರು, ನಾವು ಈ ಕಡೆ ಬನಿಜಿಗರು ಅಂತೀವಿ, ಅಲ್ಲಿ ಬನಿಯಾ ಅಂತ ಹೇಳ್ತಾರೆ ಅಷ್ಟೇ. ಸೊ ಬನಿಜಿಗರು ವ್ಯಾಪಾರಸ್ಥರ ಇದ್ದವನು. ಅವನು ಬೇರೆ ಒಂದು ಹುಡುಗಿಯನ್ನು ಪ್ರೀತಿಸ್ತಾನೆ. ಬೇರೆ ಹುಡುಗಿ ಪ್ರೀತಿಸಿದ ತಕ್ಷಣ ಆಕೆನೂ ಮನಸ್ಸಿರ್ತದೆ ಮದುವೆ ಮಾಡೋಕೆ ಇವನ ಜೊತೆ, ಇವಂದು ಮನಸ್ಸಿರ್ತದೆ ಆಕೆನ ಮಾಡ್ಕೊಳ್ಳೋಕ್ಕೆ. ಆದರೆ ಏನಾಗುತ್ತೆ ಅಂದರೆ ಅವ್ರ ಅಪ್ಪ ಒಪ್ಪೋದಿಲ್ಲ. ಕೊನೆಗೆ ಅವನು ಅಲ್ಲಿಂದನೇ ಆಯಿತು ಅಂತ ಹೇಳಿಬಿಟ್ಟು ಆಕೆ ಜೈನ್ ರೇಖೆ. ಆ ಹುಡುಗಿ ಲಿಂಗಾಯತ ಅಲ್ಲ, ಆ ಹುಡುಗಿ ಜೈನ್ ರೇಖೆ, ಪದ್ಮಾವತಿ ಅಂತ ಹೆಸರು, ಅವನ ಹೆಂಡತಿ ಹೆಸರು. ಪದ್ಮಾವತಿಯನ್ನು ಈಗ ಲವ್ ಮಾಡ್ತಾರಂತಾರಲ್ಲ, ಹಂಗೆ ಲವ್ ಮಾಡಿರ್ತಾನೆ ಅವನು. ಆದರೆ ಆ ಜೈನರು ಒಪ್ಪದೇ ಇರೋದಕ್ಕೆ ಕೊನೆಗೆ ಅವನು ಏನು ಮಾಡ್ತಾನೆ, ಸೌರಾಷ್ಟ್ರಕ್ಕೆ ಹೋಗಿ ಆ ಸೌರಾಷ್ಟ್ರದಿಂದ ಸೋಮಲಿಂಗನ್ನು ಒಂದು ತಂದುಬಿಟ್ಟು ಇಲ್ಲಿ ಜೈನ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರಂತ. ಆ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಮಗಳು ಕೊಡ್ತಾನೆ, ಪದ್ಮಾವತಿನ ಮದುವೆ ಮಾಡ್ಕೊತಾನೆ. ಮದುವೆ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ಹೀಗೆ ಒಂದು ಇದರಲ್ಲಿ ಇರ್ತಾನೆ ಅವನು. ಆಮೇಲೆ ಕಲ್ಯಾಣಕ್ಕೆ ಹೋಗ್ತಾನೆ, ಅಲ್ಲಿ ಶರಣರ ಜೊತೆ ಸಂಪರ್ಕ ಆಗುತ್ತೆ. ಆಮೇಲೆ ಅಲ್ಲಿದು ಈ ಲಿಂಗದ ಮಹಿಮೆಯನ್ನು ತಿಳ್ಕೊಂಡು ತಾನೂ ಲಿಂಗವನ್ನು ಧರಿಸ್ಕೊಂಡು ಆಮೇಲೆ ಶುರುವಾಗುತ್ತೆ ಒಂದು ವ್ಯಾಪಾರ. ಇವತ್ತು ಅಲ್ಲಿ ಸೋಮನಾಥ ದೇವಾಲಯ ಇದೆಯಲ್ಲ, ಸೊ ಇದರಲ್ಲಿ ಲಕ್ಷ್ಮೇಶ್ವರದಲ್ಲಿ ನೋಡಿರ್ಬೇಕು ಭಾಳ. ನಾನು ಚಿಕ್ಕವನಿದ್ದ ನೋಡಿದೆ, ನೀವು ನೋಡಿಲ್ಲ. ನಾನು ಚಿಕ್ಕವನಿದ್ದಾಗ ಹೋಗ್ತಿದ್ವಿ, ಯಾಕಂದರೆ ನಮ್ಮ ತಾಯಿ ಮನೆ ದೇವರು ಆ ಸೋಮನಾಥ ದೇವಾಲಯ ಅಂತ ಹೇಳ್ತಾಯಿದ್ರು. ಹಾಗಾಗಿ ಅಲ್ಲಿ ಸೊಗಲು ಸೋಮೇಶ್ವರ, ಲಕ್ಷ್ಮೇಶ್ವರ, ಸೋಮೇಶ್ವರಕ್ಕೂ ಅಂತೇನೋ ಹೇಳ್ಕೊತ ಪೂಜೆ ಮಾಡ್ತಿದ್ವಿ ನಾವು ಮೊದಲ. ಆಗ ಆ ಸೋಮನಾಥ ದೇವಾಲಯದಲ್ಲಿ ಕುತ್ಕೊಂಡು ವಚನ ಬರಿತಿದ್ದೆ ಅಂತವ್ರು. ಇವತ್ತು ನೀವು ಆ ಸೋಮನಾಥ ದೇವಾಲಯದ ಪಕ್ಕದಲ್ಲಿ ಒಂದು ಚಿಕ್ಕ ಗುಡಿ ಇದೆ ಅಂತೆ. ಆ ಚಿಕ್ಕ ಗುಡಿ ಇವನ ಸಮಾಧಿ ಅಂತ. ಆದಯ್ಯನ ಸಮಾಧಿ ಇನ್ನೂ ನೀವು ನೋಡಲಿಕ್ಕೆ ಲಕ್ಷ್ಮೇಶ್ವರದಲ್ಲಿ ಸಿಗ್ತದೆ ನಿಮಗೆ. ಬರ್ರಿ ಲಕ್ಷ್ಮೇಶ್ವರದಲ್ಲಿ ನಿಮಗೆ ಇನ್ನೂ ಸಹಿತ ಆದಯ್ಯನ ಸಮಾಧಿ ನೀವು ನೋಡಲಿಕ್ಕೆ ಇವತ್ತು ಸಿಗುತ್ತೆ. ಅಂತ ಆದಯ್ಯನ ವಚನ ಇವತ್ತಿನ ವಚನ. ಜ್ಞಾನದಲ್ಲಿ ಪರಮಾನಂದ. ನಾವೆಲ್ಲ ಆನಂದವಾಗಿರ್ಬೇಕು ಬಂದವರು. ಮೊನ್ನಿಂದ ಅದನ್ನು ಹೇಳಕತ್ತೀವಿ. ಆದರೆ ಎಲ್ಲಿಯೂ ಸಹಿತ ನಮಗೆ ಆನಂದ, ಸಂತೋಷ ಅನ್ನೋದು ಸಿಗುತ್ತಾನೆ ಇಲ್ಲ. ಈ ಜ್ಞಾನದಲ್ಲಿ ಆನಂದ, ಈ ಪರಮಾನಂದ ಆನಂದ ಯಾವಾಗ ಬರೋದು ಅಂದರೆ ಅವರು ಇವಳಾಗಲೇ
ಮೆಟ್ಟಲುಗಳನ್ನು ನಮ್ಮ ಇವರು ಅದ್ಭುತವಾಗಿ ನಿಲ್ಲನವರು ಸರು ಮತ್ತು ಇಟ್ನಾಳ್ ಸರು ತಮಗೆಲ್ಲ ಅದರ ಬಗ್ಗೆ ಬಿಡಿಸಿಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಒಂದು ಹಂತವನ್ನು ಈ ಒಂದು ವಚನದ ಪ್ರಕಾರ ತನುವಿನಲ್ಲಿ ನಿರ್ಮೋಹ ಮೊದಲೇ ಸಾಕು. ತನು ಅಂದರೆ ಶರೀರ, ನಿರ್ಮೋಹ ಅಂದರೆ ಮೋಹ ಇಲ್ಲದೇ ಇರೋದು, ಬಿಡೋದು. ಯಾರು ಬಿಟ್ಟಿವಿ ಹೇಳ್ರಿ? ತನುವಿನಲ್ಲಿ ಮೋಹವನ್ನು ಯಾರು ನಾವು ಬಿಟ್ಟಿಲ್ಲ. ಅಕ್ಕ ಮಹಾದೇವಿ ಒಬ್ಬಕ್ಕೆ ಬಿಟ್ಟಾಕೆ. ಕಾಯ ಕರನೆ ಕಂದಿದರೇನಯ್ಯ, ಕಾಯ ಮಿರ್ರನೆ ಮಿಂಚಿದರೇನಯ್ಯ, ಅಂತರಂಗ ಶುದ್ಧವಾದ ಬಳಿಕ ಚನ್ನ ಮಲ್ಲಿಕಾರ್ಜುನಯ್ಯ ನೀನೊಲೆದ ಕಾಯ ಹೇಗಿದ್ದರೇನಯ್ಯ. ಕಾಯಿ ಹೆಂಗಿದ್ರೇನು ಅಂತೇಳಿ ಆಕೆ ಕಾಯ್ದ ಮೇಲೆ ಯೋಚನೆ ಮಾಡಲಿಲ್ಲ. ಹಾಗಾಗಿ ಬಟ್ಟೆ ಬಿಟ್ಟು ಹೊರಗೆ ಬರಬೇಕಾದ್ರೆ ಕಾರಣ ಏನಾಯ್ತಂದ್ರೆ ಈ ಶರೀರ ನಾನಲ್ಲ ಅಂತ ಪೂರ್ತಿ ಭಾವನೆ ಬಂದಿದ್ದರಿಂದ ಆ ರೀತಿ ಮಗುವಿನ ರೀತಿ ಬಂದರು. ಈಗ ಒಂದು ಮಗು ಸ್ನಾನಕ್ಕೆ ನೀವು ಒಳಗೆ ಹೋಗಿರ್ತದೆ, ಬಚ್ಚಲ ಮನೆಯಿಂದ ಹಾಗೆ ಬಂದುಬಿಡ್ತವೆ ಹೊರಗಡೆ. ಯಾರಿದ್ರು ಯಾರು ಬಿಟ್ಟರು ಸಹಿತ ಏನಾದರೂ ಅದಕ್ಕೆ ವ್ಯಾಮೋಹ ಇರ್ತದ. ನಾವು ದೊಡ್ಡವ್ರಿಗೆ ಬರೋಕ್ಕೆ ಆಗೋದಿಲ್ಲ, ಯಾಕಂದರೆ ನಾವು ವ್ಯಾಮೋಹಗಳಾಗಿರ್ತೀವಿ. ಕಾಯ ಚಂದ ಇಟ್ಕೊಳ್ಳೋಕೆ ಏನು ಮಾಡ್ತೀವಿ? ಸ್ನೋ ಹಚ್ತೀವಿ, ಪೌಡ್ರ್ ಹಚ್ತೀವಿ, ಆಮೇಲೆ ನಮ್ಮ ಈಕಿ ಪಾರಮ್ಮ ತಂದು ಮೇಕಪ್ ಎಲ್ಲ ಸೆಟ್ ಎಲ್ಲ ಹಚ್ಕೊಳ್ಳೋದು ಶುರು ಮಾಡ್ಕೋತೀವಿ. ಆಮೇಲೆ ಹೋಗಿ ಮುಂದೆ ಸಲೋ ಇತ್ತು ಹತ್ತಿತ್ತಿಲ್ಲೋ ಅಂತೇಳಿ ಮೇಕಪ್ ಮಾಡೋದು ಇರ್ತೀವಿ. ನಮ್ಮ ಮೇಕಪ್ ಮಾಡಿಸ್ಕೊಳ್ಳಿಕ್ಕೆ ನಮಗೆ ಸರಿ ಹೋಗಲಿ ಅಂದರೆ ಪಾಚಂಗಿ ಮೇಡಮ್ ಮಗಳು ಸೊಸಿ ಇದ್ದಾಳ, ಅಲ್ಲಿ ಹೋಗಿ ಎಂಥದ್ದು ಬ್ರೈಡಲ್ ಮೇಕಪ್ ಅಂತ, ಹೌದಾ? ಅದು ಒಂದು. ಈ ಶರೀರವನ್ನು ನಾವು ನಾವು ವಯಸ್ಸಾದ ಮೇಲೆ ಕೂದಲು ಬೆಳಗಾಗು ಸಹಜ. ಆದರೂ ಸಹಿತ ನಾವೇನು ಮಾಡ್ತೀವಿ? ಅಂಗಡಿಗೆ ಹೋಗ್ಬಿಟ್ಟು, ಕ್ಷೌರಿಗೆ ಅಂಗಡಿಗೆ ಹೋಗ್ಬಿಟ್ಟು ಆ ಕೂದಲನ್ನ ಕರ್ವೆ ಮಾಡೋಕೆ ನೋಡ್ತೀವಿ, ಹೌದಾ? ಬಿಳಿ ಕೂದಲು ಬಂತಂದರೆ ನಮಗೇನೋ ಬಂತು ಹುಲಿ ಇದಂತೇಳಿ ಅದನ್ನು ಕತ್ತರಿಸ್ತೀವಿ ಅಂತ ತೆಗಿತೀವಿ. ನಾನು ಚಂದ ಕಾಣಬೇಕು. ನಮ್ಮ ಜೀವನ ಈ ಕಾಯವನ್ನು ತನುವಿನಲ್ಲಿ ಮೋಹ ತುಂಬಿಟ್ಟಿದೆ. ಈ ತನುವಿನಲ್ಲಿ ಶರೀರದಲ್ಲಿ ಮೋಹ. ಈ ಮೋಹದಿಂದ ನಾವು ಮುಕ್ತರಾಗಬೇಕು, ನಿರ್ಮೋಹಿಗಳಾಗಬೇಕು. ಸ್ನಾನ ಮಾಡಿ ವಿಭೂತಿ ಅಥವಾ ನಿಮ್ಮದೇನು ನಿಮ್ಮದು ಇದರ ಪ್ರಕಾರ ಕುಂಕುಮ ಹಚ್ಕೊಳ್ಳೋದು ಏನೋ ನಿಮ್ಮ ಇದರ ಪ್ರಕಾರ ಮಾಡಿಕೊಳ್ಳಿ. ಸ್ವಲ್ಪ ಚಂದ ಲಕ್ಷಣವಾಗಿರಬೇಕು ಅಷ್ಟೇ. ನಾವು ವಿಭೂತಿ ಮತ್ತೊಂದು ಕುಂಕುಮ ಹಚ್ಕೊಂಡು ಹೋದಾಗ ಎಷ್ಟು ಗೌರವಯುತವಾಗಿ ಕಾಣುತ್ತೆ. ಅದೇ ಬಿಟ್ಟು ಹಾಗೆ ಹೊಂಟುಬಿಟ್ಟಿವಿ ಅಂದರೆ ಎಲ್ಲರೂ ಇದು ಮಕ್ಕಳಿಗೆ ನೋಡಿ ಏನು ಮಾಡ್ತೀರಿ ನೀವು? ಮಗುಗೆಲ್ಲ ಎರೆದ್ಬಿಟ್ಟು ಚೆನ್ನಾಗಿ ಆದಮೇಲೆ ಮಗು ಚಂದ ಇತ್ತಂದರೆ ಏನು ಮಾಡ್ತೀರಿ? ಒಂದು ಕಪ್ಪು ಚುಕ್ಕಿ ಇಡ್ತೀರಲ್ಲ ಗಲ್ ಮೇಲೆ. ಯಾಕೆ ಇಡ್ತೀರಿ? ಬೇರೆಯವರ ದೃಷ್ಟಿ ಬೀಳಬಾರ್ದಂತ. ಆ ಮಗುವಿನ ಮೇಲೆ ಬಿದ್ದು ಬಿಟ್ಟರೆ ಏನಾಗ್ಬಿಡ್ತದ? ಗೋವಿಂದ ಅಷ್ಟೆ. ಹಾಗೆ ಆಗಬಾರ್ದಂಥೇಳಿ ಈ ತನುವಿನಲ್ಲಿ ನಿರ್ಮೋಹ ಆಗಿ ಇರಬೇಕು ಅಂತ ನಮ್ಮ ಈ ತನುವಿನಲ್ಲಿ ನೀವು ನಿರ್ಮೋಹಿಗಳ ಆಗ್ತಾ ಇದ್ದಾರೆ. ನಿಮ್ಮ ಮೋಹವನ್ನು ಕಡಿಮೆ ಮಾಡ್ಕೊಂಡು ಬಂದರೆ ಇದಿರೋದು ಎಷ್ಟು? ಸ್ನಾನ ಮಾಡಿ ಅದನ್ನು ಶುದ್ಧವಾಗಿ ಇಟ್ಕೊಳ್ಳೋದು ನಾವು ಕಲಿಬೇಕಾಗಿದೆ ಮೊದಲನೇ ಒಂದು ಇದರಲ್ಲಿ. ಅದಕ್ಕಾಗಿ ಒಳಗೆ ತೊಳೆಯಲರಿದೆ ಹೊರಗೆ ತೊಳೆದು ಕುಡಿಯುತ್ತಿದ್ದರಯ್ಯ ಅಂತ ಬರುತ್ತೆ ಇನ್ನೊಂದು ವಚನ. ಈಗ ಹೆಂಡದ ಮಡಿಕೆ ಅಂತ ಇಟ್ಕೊಳ್ಳಿ. ಹೆಂಡದ ಮಡಿಕೆ ಒಳಗೆ ತೊಳೆಯದೆ ಹೊರಗೆ ತೊಳೆದು ಕುಡಿತಾ ಇದ್ರೆ ಏನು ಹಾಕ್ಯವು ನಾವು? ಹಂಗೆ ನಡೆಯಾಕತ್ತೈತೆ ಅಂದರೆ ಒಳಗಿನ ಕಶ್ಮಲ ಹೇಳಿದ್ರೆ ಅನ್ನೋರು ಒಳಗಿನ ಕಶ್ಮಲ ಒಂದೊಂದು ಶುದ್ಧ ಮಾಡಬೇಕು ಅಂತ. ಹಂಗೆ ಒಳಗಿನ ಶುದ್ಧತೆಯನ್ನು ನಾವು ಪ್ರಾರಂಭ ಮಾಡ್ಕೊಳ್ಬೇಕಾಗತ್ತೆ. ಮನದಲ್ಲಿ ನಿರಹಂಕಾರ. ಮನಸ್ಸಿನಲ್ಲಿ ಎಲ್ಲ ಏನಾಗಿದೆ? ನಾನು ಮಾಡಿದ್ದು ಅಂತೆಲ್ಲ ನಮ್ಮಲ್ಲಿ ಬರ್ತಾ ಇದೆ. ಅದಕ್ಕೆ ಮನದಲ್ಲಿ ಆ ಅಹಂಕಾರವನ್ನು ತೆಗಿಬೇಕು. ಅದಕ್ಕಾಗಿ ಈ ಮನಸ್ಸೇನಿದೆಯಲ್ಲ ಅದ್ರ ಬಗ್ಗೆ ಅದ್ಭುತ ಒಂದು ವಚನ ಇದೆ. ಏನು ಮಾಡಲಯ್ಯ ಎನ್ನ ಹೀನದ ಮನದ ಬಯಕೆಗಳನ್ನು ಜ್ಞಾನ ಖಡ್ಗದಿಂದ ಕಡಿಯುವವರ ಆರ ಕಾಣೆನು. ಏನು ಮಾಡ್ಲಪ್ಪ? ಈ ನನ್ನ ಮನದ ಬಯಕೆಗಳು ಇದು ಬಿಡ್ತದೆ, ಮತ್ತು ನಾಳೆ ಮತ್ತೊಂದು ಬಿಡ್ತದೆ, ನಾಳೆ ಮಗದೊಂದು ಬಿಡ್ತದೆ. ಬರೀ ಹಿಂಗೆ ಮನಸ್ಸು ಒಂದೊಂದು ಹಂಗೆ ಒಂದು ಸಿಗ್ತಾ ಮತ್ತೊಂದು. ನೀನು ನೋಡಿದ್ವಲ್ಲ, ಬಡತನಕ್ಕೆ ಉಂಬುವ ಚಿಂತೆ ಉಣ್ಣಲ್ಲ. ಆದರೆ ಉಡೋದಾದ್ರೆ ಇಡೋದಾದ್ರೆ ಹೆಂಡ್ರಿ ಚಿಂತೆ ಹೆಂಡ್ರಾದ್ರೆ, ಮಕ್ಕಳ ಚಿಂತೆ ಮಕ್ಕಳಾಗದಿದ್ರು ಒಂದು ಚಿಂತೆ, ಅದಾದಮೇಲೆ ಬದುಕಿನ ಚಿಂತೆ, ದುಡ್ಡು ಗಳಿಸಿದ ಮೇಲೆ ಮರಣದ ಚಿಂತೆ. ಹಿಂಗೆ ಬರೀ ಇದ್ರಾಗ ನಮ್ಗೆ ಹೊಂಟು ಬಿಟ್ಟಿದೆ ಈ ಮನುಷ್ಯನ ಚಿಂತೆ. ಅದಕ್ಕೆ ಈ ಜ್ಞಾನ ಕಡ್ಡದಿಂದ ಕಡಿಯುವವರು ಯಾರು ಕಾಣೆ, ಹಿಡಿಯುವುದದನ್ನೇ ಹಿಡಿಯೋದಯ್ಯ. ಯಾವುದನ್ನು ಹಿಡಿಬೇಕು ಮನಸ್ಸು ಅದನ್ನು ಹಿಡಿತಾ ಇಲ್ಲ, ಹಿಡಿಯೋದದನ್ನೇ ಹಿಡಿಯುವುದಯ್ಯ. ಯಾವ್ದು ಹಿಡಿಬಾರ್ದು ಅದನ್ನು ಹಿಡಿತೈತಿ. ಭವಕ್ಕೆ ಕೆಡುವ ನಡೆಸಿ ಎನ್ನ ಭವಕ್ಕೆ ಭರಿಸಿತು. ಬಡವ ನಾನು ಕಾಡುತ್ತಿರುವುದು ಹಿಡಿದು ಮನದ ಕೈಯ ಕಾಲ ಕಡಿದು ಹಾಕುವವರ ಆರ ಕಾಣೆನು. ನಾನು ನಿಮ್ಮ ನೆನೆಯಲು ತಾನು ನಿಮ್ಮ ನೆನೆಯದಯ್ಯ. ನಾನು ನಿಮ್ಮ ನೆನೆಬೇಕಂದ್ರೆ ಅದು ನೆನೆಯಕ್ಕೆ ತಯಾರಿಲ್ಲ ನನ್ನ ಮನಸ್ಸು.
ಶ್ವಾನನಂತೆ ಹಲವು ಕಡೆ ಹರಿಯುತ್ತಿರ್ಬೋದು. ನಾಯಿ ನೋಡಿ ಒಂದು ಕಡೆ ಇರೋದಿಲ್ಲ, ಇನ್ನೊಂದು ಕಡೆ ಅಡ್ಡಾಡ್ತಿರ್ತದೆ. ಹಾಗೆ ಆ ನಾಯಿ ಥರ ಇದು ಮನಸ್ಸು, ನಮ್ಮ ಮನಸ್ಸು ಹರಿದಾಡ್ತಾ ಇರ್ತದೆ. ಎಲ್ಲರೂ ಕೆಟ್ಟ ವಾಸನೆ, ನಾಯಿನ ಮೆರವಣಿಗೆ ಮಾಡ್ಕೊಂಡು ಹೊಂಟಿದ್ರಂತ ಒಂದ್ಸಲ ಪಲ್ಲಕ್ಕಿ ಒಳಗೆ ಕೂಡಿಸ್ಕೊಂಡು ಊರಾಗ ಭಾಳ ಚಲೋ ನಾಯಿ ಅಂತ ಹೇಳ್ಬಿಟ್ಟು ಮೆರವಣಿಗೆ ಮಾಡ್ಕೊಂಡು ಹೊಂಟಾರ. ಅಲ್ಲಿ ದಾರಿಯಲ್ಲಿ ಹೋಗುವಾಗ ಏನು ಮಾಡ್ತು, ಏನೋ ಒಂದು ಇದು ಒಂದು ಯಾವುದೋ ಎಲುಬಿನ ಮತ್ತು ಕೂಡ ಏನೋ ಬಿದ್ದಿತ್ತಂತ, ನೋಡಿದ ತಕ್ಷಣ ಟನ್ನಂತ ಜಿಗಿದ್ಬಿಡ್ತಂತ ಅಲ್ಲಿ. ಹಂಗೆ ಅದರದ್ದು ಸ್ವಭಾವ, ಅದು ಏನು ಮಾಡ್ತೀರಿ. ಹಂಗೆ ಈ ಮನಸ್ಸಿನ ಸ್ವಭಾವ ಏನಾರ ಸಿಕ್ತು ದಾರಿಯಲ್ಲಿ. ಈ ನಮ್ಮ ಇದಿದೆಯಲ್ಲ ವೈದ್ಯಮಠ ಕಾಂಪ್ಲೆಕ್ಸ್ ಹೋದಿವಿ, ಅಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಇನ್ನೊಬ್ಬರು ನಮ್ಮ ಬೋಂಡ ಮಾಡ್ತಾರೆ ಇಲ್ಲಿ ಅಂಗಡಿ, ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ ಅವರು. ಅವ್ರ ಅಂಗಡಿ ಬಂದ ತಕ್ಷಣ ವಾಸನೆ ಬಂದುಬಿಡ್ತದ, ಇಲ್ಲೊಂದು ತಿಂದು ಮುಂದೆ ಹೋಗೋಣಂತ ಆಮೇಲೆ ಅಲ್ವಾ. ನೋಡಿ ಅಲ್ಲಿ ಹೋದ ತಕ್ಷಣ ನಿಮಗೆ ವೈದ್ಯಮಠ ಕಾಂಪ್ಲೆಕ್ಸಿಂದ ಮುಂದೆ ಹೋಗಿರ್ಬೇಕಾರೆ ನಿಮಗೆ ಎಷ್ಟು ಇದು ಬರ್ತದಂದ್ರೆ, ನಿಮ್ಮ ಚಂಚಲ ಮಾಡಿಬಿಡ್ತದೋ ಅಂದರೆ ನಿಮ್ಗೆ ದಾಟಿ ಹೋಗೋಕೆ ಬಿಡೋದಿಲ್ಲ. ಅದು ಯಾವ್ದಾದ್ರು ಒಂದು ಅಂಗಡಿಗೆ ಹೋಗೋಕೆ ಹಚ್ಚುತ್ತೆ ಇದು ನಮ್ಮ ಮನಸ್ಸು. ಅಂಗಗುಣದ ನಡೆಯಗಳೆನಲು ಹಿಂಗಿಸುತ್ತ ಬರುತ್ತಲಿಯುವುದು ಲಿಂಗ ನೆನವು ಎನಲು ಎಲ್ಲವೂ ನುಸುಳಿ ಪೋಪೋದು. ಮಂಗಲಾತ್ಮ ಸಡಕ್ಷರಿಯ ಲಿಂಗ ನಿಮ್ಮ ನೆನೆಯದಿರ್ಪ ಕೊಂಗು ಮನವ ಶಿಕ್ಷಿಷನ್ನು ಅಳಲು ಹೋಗಲಿ. ಇಂಥ ಮನಸ್ಸನ್ನು, ಈ ಕೊಂಗು ಮನಸ್ಸನ್ನು, ಈ ಮಂಗೇನಂಥ ಮನಸ್ಸನ್ನು ಶಿಕ್ಷಿಸು. ಅದರಲ್ಲಿ ಅದಕ್ಕಾಗಿ ಮನದಲ್ಲಿ ನಿರಹಂಕಾರ, ಚಿತ್ತದಲ್ಲಿ ನಿರಪೇಕ್ಷೆ. ನಮ್ಮ ಮನಸ್ಸಿನಲ್ಲಿ ಏನು ಚಿತ್ತದಲ್ಲಿರ್ತಕ್ಕಂಥ ನಿರಪೇಕ್ಷೆ ನಮ್ಮಲ್ಲಿ ಭಾವನಬೇಕು. ಅಪೇಕ್ಷೆ ಅಂದರೆ ಬೇಕು ಬೇಕು ಅನ್ನೋದು ಅಪೇಕ್ಷೆ. ಕಂಡದ್ದನ್ನು ನಿನ್ನೆ ಹೇಳಿದೆ, ಕಂಡದ್ದನ್ನು ಬಯಸೋದು ಕಾಮ ಅಂತ. ರಾವಣ ಸೀತೆಯನ್ನು ನೋಡಿದ. ಯಾವಾಗ ನೋಡಿದವ? ಯಾವಾಗ ನೋಡಿದ ಗೊತ್ತವ? ಸ್ವಯಂವರದಲ್ಲಿ ನೋಡಿದ. ಸೀತಾ ಸ್ವಯಂವರದಾಗ ಹೋದ. ಬಹಳ ಚೆಲುವೆ ಇದ್ದಳು, ಗೆಲ್ಲಬೇಕಂತ ಹೋದ, ಎತ್ತಕ್ಕೆ ಹೋದ, ಬಿದ್ದುಬಿಟ್ಟು ಸ್ವಯಂವರದಲ್ಲಿ ಸೋತ. ಆಮೇಲೆ ರಾಮನ ಹೆಂಡತಿ ಆದಳು. ಆವಾಗ ಅಲ್ಲೇ ನಿರ್ಧಾರ ಮಾಡ್ತಾನೆ, ಈಕಿನ ಗೆದ್ದು ತೊಗೊಂಡು ಹೋಗೋಕೆ ಆಗಲಿಲ್ಲ ಅಂದರೂ ಕದ್ದು ತೊಗೊಂಡು ಹೋಗ್ತಾನೆ ಅಂತ ಮನುಷ್ಯನಾಗ ಅಂದಂತ ಲೆಕ್ಕ. ಯಾಕೆಂದ್ರೆ ಅವನ ಮನಸ್ಸು ಯಾಕೆ ಬೇಕು, ಆಕೆ ನನಗೆ ಅಲ್ಲಿ 100-300 ಎಷ್ಟೋ ಜನ ಇದ್ರಂತೆ, ಇದ್ರೂ ಸಹಿತ ಮಂಡೋದರಿಗೆ ಹೇಳ್ತಾರೆ ಬೇಡ ಅಂತ, ನಿನಗೆ ಅದಿಯಾರಪ್ಪ, ನಾನು ಇದೀನಿ, ಮಹಾಪಟ್ಟದರಾನಿ ಇದೀನಿ, ಯಾಕೆ ಹೋಯ್ದು ಅಷ್ಟಂತ. ಆದರೂ ಆ ಮಂಡೋದರಿ ಮದುವೆ ಆದಮೇಲೆ ಮತ್ತೆ ಬೇರೆ ಅವನು ನೋಡ್ತಕ್ಕಂಥ. ಯಾಕಂದ್ರೆ ಕಂಡದ್ದನ್ನು ಬಯಸೋದು, ಅದು ಬಯಸೋದು, ಇದು ಮನಸ್ಸು ಚಿತ್ತ ಬಯಸ್ತಾ ಇರ್ತದೆ. ಇದು ಗೆದ್ದು ತೊಗೊಂಡೋಗಿ ಹೋಗೋಕೆ ಆಗದಿದ್ರು ಕದ್ದು ತೊಗೊಂಡು ಹೋಗ್ತೇನೆ ಅಂತೇಳಿ ಆಮೇಲೆ ಅವನು ಬಂದು ನೆಕ್ಸ್ಟು ಕದ್ದು ತೊಗೊಂಡು ಹೋಗೋಕತ್ತೆ. ನಿಮಗೆ ಗೊತ್ತೈತಿ, ಅದನ್ನು ನಾನು ಹೇಳಬೇಕಾಗಿಲ್ಲ. ಯಾಕಂದ್ರೆ ಈ ಚಿತ್ತ ಏನಿದೆಯಲ್ಲ, ಇದೆಲ್ಲೋ ಮೂಲ್ಯಾಕೆ ಕೂತ್ಕೊಂಡ್ಬಿಟ್ಟು ಏನೇನೋ ಮಾಡೋಕೆ ಹಚ್ಚಿಬಿಡ್ತೈತಿ ಇದು. ಅದಕ್ಕಾಗಿ ಆ ಚಿತ್ತದ ಬಗ್ಗೆ ನೀವು ಎಚ್ಚರ ಇರ್ರಿ ಅಂತ ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ನಾನು ಈ ವಿನಂತಿ ತಮ್ಮಲ್ಲಿ. ಅದೇ ರೀತಿ ಮುಂದೆ ಪ್ರಾಣದಲ್ಲಿ ನಿರ್ಭಯ ಹೇಗಿರಬೇಕು. ಪ್ರಾಣದಲ್ಲಿ ಅಂದರೆ ಸಾವು, ಉಸಿರು. ಈ ಉಸಿರು ನಿಂದು ನೋಡಿ, ಹುಟ್ಟಿದಾಗ ನಾವೆಲ್ಲ ನಗ್ತಿರ್ತೀವಿ. ಹುಟ್ಟಿದಾಗ ನಮ್ಮ ಮನೆಗೆ ಒಂದು ಗಂಡು ಮಗು ಹೆಣ್ಣು ಮಗು ಏನಾದ್ರು ಹುಟ್ಟಿತಂದ್ರೆ, ಗಂಡು ಹುಟ್ಟಿದ್ರೆಲ್ಲ ನಗುದು ಜಾಸ್ತಿ ಇರ್ತದೆ, ಹೆಣ್ಣು ಹುಟ್ಟಿದ್ರು ಸ್ವಲ್ಪ ಇವಾಗ ಅಷ್ಟು ಕಡಿಮೆ ಆಗಿದೆ. ಆದರೂ ಹೆಣ್ಣು ಹುಟ್ಟಿದ್ರು ಇವತ್ತು ಹೆಣ್ಣು ಹುಟ್ಟಿದ್ದು ಅಂತ ಅನ್ನೋದು ಇನ್ನೂ ಹೋಗಿಲ್ಲ. ನಮ್ಮಲ್ಲಿ ಅಂತೀವಿ ಅಷ್ಟೇ, ಆದರೂ ಸಹಿತ ಯಾವುದೋ ಒಂದು ಆಗಲಿ ಅಂತೀವಿ. ಆದರೂ ಸಹಿತ ಹೆಣ್ಣು ಹುಟ್ಟಿದ್ರು ಒಳಗೆ ಒಂದಿಷ್ಟು ಬೇಜಾರು ಇರ್ತದೆ, ಒಳಗೆ ತೋರಿಸೋದಿಲ್ಲ, ಅದು ಬೇರೆ ವಿಷಯ. ಹುಟ್ಟಿದಾಗ ನಾವು ನಗುತ್ತೀವಿ, ಆ ಮಗು ಏನಾಗ್ತದ, ಅಳುತ್ತದ. ಹೌದಾ? ಸಾಯುವಾಗ ಏನಾಗುತ್ತೆ ಅಂದರೆ, ಈ ನೋವಿನಿಂದ ನಾನು ಬೇಗ ಕರ್ಕೋಪ ಪರಮಾತ್ಮ ಕರ್ಕೋಪ. ಈಗ ನೋಡ್ರಿ, ವಯಸ್ಸಾದವರು ಮನ್ಯಾಗ ಸೊಸಿ ಗಿಸಿ ಯಾರ ಮಗಳಿಗೆ ಯಾರ ಮನೆಯವ್ರ ಮಗಳಿಗೆ ಏನಾರು ಊಟ ಗೀಟ ಕೊಡಲಿಲ್ಲ ಅಂದರೆ ಯಾವಾಗ ನಾನು ಬೇಗ ಕರ್ಕೊಂಡು ನಾನು, ಯಾಕಂದ್ರೆ ರೋಗ ನರಳಿಂದ ಸಾಯ್ತಿರ್ತಾರೆ, ಬಿ ಪಿ ನೋವು, ಶುಗರು, ಈ ಮಂಡಿ ನೋವು ಇತ್ಯಾದಿ ಸಾಯ್ತಿರ್ತಾರೆ, ಬೇಗ ಕರ್ಕೋಬೇಕು ಅಂತ ಅವು ಅಂತಿರ್ತಾರೆ ಪೇಷಂಟು. ಹೋಗುವಾಗ ಏನಾಗುತ್ತೆ ಅಂದರೆ ಅವನು ನಕ್ಕೊಂಡು ಹೋಗ್ತಿರ್ತಾನೆ, ಉಳಿದವರೆಲ್ಲ ಅಳ್ತಿರ್ತಾರೆ. ಅಷ್ಟೇ ವ್ಯತ್ಯಾಸ ಆಗುತ್ತೆ. ಅಲ್ಲಿ ಬರುವಾಗ ಎಲ್ಲ ನಗ್ತಿರ್ತಾರೆ, ಉಲ್ಟಾ ಇಲ್ಲ ಅಷ್ಟೇ. ಆ ಹುಡುಗ ಮಗು ಅಳ್ತಾ ಇರ್ತದೆ, ಹೋಗುವಾಗ ಅವ್ನು ಖುಷಿ ಇರ್ತಾನೆ. ಯಾಕಂದರೆ ಇದನ್ನೆಲ್ಲ ಬಿಟ್ಟು ಹೋದ ಸಾಕಪ್ಪ, ಇನ್ನು ನನಗೆ ಜೀವ ಎಷ್ಟಂತ ನಾನು ಯಾವುದೇ ತೊಂದರೆ ಕೊಡಲಿ ಇವ್ರಿಗೆ ಅಂತೇಳಿ ಖುಷಿಯಿಂದ ಹೋಗ್ಬೇಕಂತ ಆ ಒಂದು ಒಳಗಿನ ಅಂತರಾತ್ಮ ಬಯಸ್ತಾ ಇರ್ತದೆ. ಬೇಗ ಕರ್ಕೊಲ್ಲತ್ತೆಲ್ಲಪ್ಪ ನೀನು, ಪರಮಾತ್ಮ ಅಂತ ಕೆಲವ್ರು ಬೈತಾ ಇರ್ತಾರೆ ಅವನ್ನ, ಏನು ದೌಡ್ ಕರ್ಕೊಂಡು ನನ್ನಂತ. ಕೆಲವ್ರು ನೋಡಿರ್ಬೇಕಾದ್ರೆ ನಾನು ಹಳ್ಳಿ ಒಳಗೆ ನೋಡಿದ್ದೀನಿ ಭಾಳಷ್ಟು ಜನ. ಯಾಕೆಂದರೆ ಸರಿಯಾಗಿ ನೋಡದೇ ಇರೋದಕ್ಕೆ, ಅವು ಪಾಪ ಅಲ್ಲೇ 1-2 ಮಾಡೋದಕ್ಕೆ ಭಾಳ ಹಿಂಸೆ ಆಗ್ತಾ ಇರ್ತದೆ. ಅದನ್ನೆಲ್ಲ ನಾವು ನೋಡಬೇಕು ಒಂದು ಸಲ, ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ ಆವಾಗ. ಸೊ ಅದಕ್ಕಾಗಿ ನಾವು ಸಾವಿಗೆ ತಯಾರಾಗಬೇಕು. ಹುಟ್ಟಿದ ಮೇಲೆ ಸಾಯಲೇಬೇಕು, ನಾವು ಪರ್ಮನೆಂಟ್ ಇರೋಕ್ಕಾಗಲ್ಲ. ಅದಕ್ಕೆ ನಾವು
ಸಾವನ್ನ ಸ್ವೀಕಾರ ಮಾಡಬೇಕು, ಸಾವಿಗೆ ಸಿದ್ಧರಾಗಬೇಕು. ಸಿದ್ಧರಾಗಕ್ಕೆ ಇವತ್ತಿಂದ ತಯಾರಿ ಮಾಡ್ಕೋಬೇಕು. ಈಗ ಹೆಂಗೆ ನಾವು ಕಲ್ತು ಬಿಟ್ಟು ಡಾಕ್ಟರ್ಗೆ ಡಿಗ್ರಿ ಎಲ್ಲ ಪಡ್ಕೋಬೇಕಂತೀವಲ್ಲ, ಹಂಗೆ ಸಾವಿಗೂ ನಾವು ಸಿದ್ಧರಾಗಬೇಕು. ಸಾವು ಅಂದರೆ ಏನಲ್ಲ, ಒಳಗಿನ ಆತ್ಮಕ್ಕೆ ಸಾವಿಲ್ಲ, ಈ ದೇಹ ಅಷ್ಟೇ ಸಾಯ್ತೈತಿ. ಅದನ್ನ ಇಟ್ಕೊಂಡಿಕೊಳ್ಳಿ. ಇದು ಬಂದಿದ್ದು ಪಂಚಭೂತದಿಂದ ಬಂದಿದ್ದು, ಹೆಂಗೆ ಸತ್ತು ಬಿಟ್ಟು ಅದ್ರಾಗ ಹೋಗೋದು ಇದು. ಆದರೆ ಒಳಗಿನ ಆತ್ಮ ಐತಲ್ಲ, ನನ್ನೊಳಗಿನ ಆತ್ಮ, ನಿಮ್ಮೆಲ್ಲರೂ ಒಳಗಿನ ಆತ್ಮ ಇದೆಯಲ್ಲ, ಒಳಗದ ಕರೆಂಟ್ ಅಂತಾರೆ. ಅದಕ್ಕೆ ಕರೆಂಟ್ ನಿಮ್ಗೆ ಗೊತ್ತಿಲ್ಲ. ಈ ಕರೆಂಟ್ ಇರೋದು ಇವ ಲೈಟ್ ಎಲ್ಲ ಹತ್ತಿವ, ಟ್ಯೂಬ್ ಲೈಟು ಹತ್ತವ, ಸನ್ ಲೈಟು ಹತ್ತವ, ಫ್ಯಾನು ಹತ್ತದ, ಮನ್ಯಾಗ ಮಿಕ್ಸಿನೂ ಓಡೋದು ಅದರಿಂದ, ಒಲೆಯೂ ನಿಮ್ಮ ಎಲೆಕ್ಟ್ರಿಕ್ ಒಲೆ ಇದ್ರು ಅದರಿಂದ ಓಡುತ್ತೆ. ಹಂಗೆ ಕರೆಂಟ್ ಇದ್ದಂಗೆ ನಿಮ್ಮ ಒಳಗಡೆ ಆ ಕರೆಂಟ್ ಇರೋದ್ರಿಂದ ಇವೆಲ್ಲ ಕಣ್ಣು ನೋಡೋದು ಮಾಡ್ತದೆ, ಕಿವಿ ಕೇಳೋದು ಮಾಡ್ತದೆ, ಬಾಯಿ ಮಾತಾಡೋದು ಶುರು ಮಾಡ್ತದೆ. ಸೊ ಇವೆಲ್ಲ ಮಾತಾಡೋದು ಆ ಜೀವದಿಂದ, ಆ ಜೀವದ ಒಳಗಡೆನೆ ಪರಮಾತ್ಮ ಇರೋದು, ಆತ್ಮ ಇರೋದು, ಅದೇ ಪರಮಾತ್ಮ. ಅದಕ್ಕಾಗಿ ಸಾವಿಗೆ ನಾವು ಯಾರೂ ಹೆದರೋದು ಬೇಡ. ಹೊರಗಿನವ್ರು ಹೆದರೋರು ಹೆದರ್ಲಿ. ಇಲ್ಲಿ ಯಾಕೆ ನಾವು ಹೆದರ್ತೀವಿ ಅಂತಂದ್ರೆ, ನಾವು ಮಾಡಿರೋದು ತಪ್ಪೇನು ಮಾಡಿದ್ದೀವಿ ಅಂದರೆ ಮೋಹ. ಎದ್ರ ಮೇಲೆ, ಆಸ್ತಿ ಮೇಲೆ ಮೋಹ ಇರುತ್ತೆ. ಎಲ್ಲ ನಾವು ಒಂದು 8 ಸೈಟ್ಗಳು ಗಳಿಸಿರ್ತೀವಿ, ಮಾಡಿರ್ತೀವಿ. ಹೆಂಗೆ ಬಿಟ್ಟು ಹೋಗೋದಪ್ಪ? ಮನೆ ಕಟ್ಟಿರ್ತೀವಿ, ದೊಡ್ಡ ಬಂಗಲೆ ಅಂತದ್ದು, 2 ಅಂತಾಸು 3 ಅಂತಾಸು ಅಂದು. ಈ ಮನೆ ಹೆಂಗೆ ಬಿಟ್ಟು ಹೋಗೋದು ನಾನು? ನನ್ನ ಮಕ್ಕಳು ಪಾಪ ಹೆಂಗೆ ಬಿಟ್ಟು ಹೋಗಿಲ್ಲ ನಾನು ಇವನ್ನ. ಇವಿನ್ನು ಬೆಳಗ್ಗೆ ದೊಡ್ಡವಾಗಿ ಅವು ಮದುವೆ ನೋಡಬೇಕು, ಮದುವೆ ಆದಮೇಲೆ ಅವಕ್ಕೆ ಮಕ್ಕಳು ನೋಡಬೇಕು. ಇದೇ ಕತೆ ನಾವು ಇದೆ. ಆ ಮಕ್ಕಳ ಮೇಲೆ, ಹೆಂಡತಿ ಮೇಲೆ, ಗಂಡನ ಮೇಲೆ ಮೋಹವನ್ನು ಕಡಿಮೆ ಮಾಡಿಕೊಳ್ಳ್ರಿ. ನಿಮ್ಮ ಒಳಗಿನ ಅಂತರಂಗದೊಳಗೆ ಮೋಹ ಬೆಳೆಸ್ಕೊಳ್ರಿ. ಸಾವಿಗೆ ಸಿದ್ಧರಾಗಿ. ಸಾವು ಬಂತು ಬರಲಿ, ಇಂದಿಲ್ಲ ನಾಳೆ ಬರೋದೆ. ಅದಕ್ಕಾಗಿ ಸಾವಿಗೆ ನೀವು ಅಂಜಬಾರದು. ಅಂಜಿದ್ರೂ ಹೋಯ್ತು, ಬೇಗ ಸತ್ತು ಹೋಗ್ಬಿಡ್ತು. ಅಂಜಲಿಲ್ಲ, ಇನ್ನೊಂದು 4 ದಿವಸ ಬದುಕ್ತೀವಿ. ಅದಕ್ಕೆ ಸಾವನ್ನು ಸ್ವಾಗತ ಮಾಡಬೇಕು. ಮನೆಯಾಗ ಬಂದಾಗ ಅತಿಥಿಗಳ ಸ್ವಾಗತ ಮಾಡ್ತಿರಲ್ಲ, ಹಂಗೆ ಯಮಧರ ಮಗ ಬಾಪ ಬೇಗ, ಅಥವಾ ನೀನು ಇಷ್ಟೇ ಇದ್ದಾಗ ಬಾ ಅಂತ ಹೇಳಿಬಿಟ್ಟು ನಾವು ಸಾವಿಗೆ ನಾವು ಯಾರೂ ಹೆದರಬಾರ್ದು. ಸಾವನ್ನು ಸ್ವೀಕಾರ ಮಾಡಬೇಕು. ಆ ಸ್ವೀಕಾರ ಮಾಡ್ತಕ್ಕಂಥ ಇದನ್ನು ನಾವು ಬೆಳೆಸ್ಕೋಬೇಕು. ಇಂಥ ಸತ್ಸಂಗದಿಂದ ಅಥವಾ ಇಂಥ ಗ್ರಂಥಗಳನ್ನು ಓದೋದ್ರಿಂದ, ಶರಣರ ಸಹವಾಸದಿಂದ ಅದನ್ನು ನಾವು ಮುಕ್ತಿಯನ್ನು ಪಡ್ಕೋಬೋದಾಗಿದೆ. ಅದಾದಮೇಲೆ ಭಾವದಲ್ಲಿ ದಿಗಂಬರ. ನಮ್ಮ ಭಾವನೆ ಏನಿದೆಯಲ್ಲ, ವಿಷಯಗಳಲ್ಲಿ ಉದಾಸೀನ ಅದೊಂದು ಬಿಟ್ಟೆ. ವಿಷಯಗಳು ನೋಡಿ, ವಿಷಯಗಳ ಚಿಂತನೆ ಮಾಡ್ತಾ ಹೋದಂಗೆ ವಿಷಯಾನ್ ಪುಂಸಂ ಸಂಗಸ್ತೆ ಸುಭಜಾಯ್ತು. ಒಂದು ವಿಷಯವನ್ನು ನಾವು ಚಿಂತನೆ ಮಾಡ್ತಾ ಇದ್ದಂಗೆ ಅದ್ರ ಜೊತೆ ಸಂಘ ಆಗುತ್ತೆ. ಆ ಸಂಘದಿಂದ ಸಂಘ ಸಂಜಾಯತೆ ಕಾಮ ಅಂತ ಹೇಳ್ತಾರೆ ಗೀತೆಯಲ್ಲಿ. ಆ ಸಂಘದಿಂದ ಮತ್ತೆ ಅದು ಬೇಕಂತ ಬಯಸುತ್ತೆ. ಕಾಮಾತ್ ಕ್ರೋಧೋ ವಿಜಾಯತೆ. ಕಾಮ ಯಾವಾಗ ಅದು ಬೇಕು ಅಂತ ಹೊಂಟಿತೋ ಸಿಟ್ಟು ಬರೋಕ್ಕೆ ಶುರುವಾಗುತ್ತೆ. ಯಾವಾಗ ಸಿಟ್ಟು ಬರೋಕ್ಕೆ ಶುರುವಾಯಿತೋ ಕ್ರೋಧಾದ್ಭವತಿ ಸಮೂಹ. ಅದ್ರ ಜೊತೆಗೆ ನಾವು ಸಂಮೋಹಿತರಾಗಿಬಿಡ್ತೀವಿ, ಅದ್ರ ಜೊತೆ ನಮಗೆ ಅಂಟ್ಕೊಂಡ್ಬಿಡ್ತೀವಿ. ಯಾವಾಗ ಅದು ಸಂಮೋಹಿತ ಆಯಿತು, ಸ್ಮೃತಿ ಭ್ರಮಃ, ನಮ್ಮ ಸ್ಮೃತಿ ಬುದ್ಧಿ ನಾಶ ಆಗಿ, ನಮ್ಮ ಸ್ಮೃತಿ ನಾಶ ಆಗಿ ನಾವು ಆ ವಿಷಯದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಯಾವ ರೀತಿ ಮೊನ್ನೆ ನಿಮಗೆ ಪಂಚ ಇಂದ್ರಿಯಗಳ ಪ್ರಾಣಿಗಳನ್ನು ಕತೆ ಹೇಳಿದ್ನಲ್ಲ, ಒಂದು ಆನೆ ಗಂಡಾನೆ ಹೆಣ್ಣು ಆನೆಯನ್ನು ಇದು ಮಾಡೋದಾಗಲಿ, ಅಥವಾ ದೀಪದುಳ ಬೆಂಕಿಯನ್ನು ನೋಡಿ ಆಕರ್ಷಣೆ ಮಾಡಿ ಅದ್ರ ಜೊತೆ ಹೋಗಿ ಸುಟ್ಕೊಂಡು ಸಾಯೋದನ್ನಾಗಲಿ, ಹಾವು ಪುಂಗಿ ಊದಿ ಕೇಳೋದನ್ನ ಆಗಲಿ, ಈ ರೀತಿ ನಮ್ಮ ಇಂದ್ರಿಯಗಳು ನಮ್ಮನ್ನು ಎಳಿತೇವ. ನಮ್ಮ ಏನು ಆ ಭಾವನೆಯನ್ನು ವಿಷಯಗಳಲ್ಲಿ ನಮ್ಮ ಹರಿತಾ ಇರ್ತದ. ಆ ಹರಿಯುವ ಮನಸ್ಸನ್ನು ನಾವು ತಡಿಬೇಕು. ತಡೆದ್ಬಿಟ್ಟು ಭಾವದಲ್ಲಿ ದಿಗಂಬರ. ನಮ್ಮ ಭಾವನೆ ಒಳ್ಳೆ ಭಾವನೆ ಇರಬೇಕು. ಯಾರ ಬಂದರೂ ಸಹಿತ, ಯಾರು ಇದನ್ನು ಮಾಡಿದ್ರು ನೋಡಿ, ಕೆಲವ್ರು ಮನೆಗೆ ಬಂದರೆ ಇವ್ರು ಯಾಕೆ ಬಂದಾರೋ, ಬೇಗ ಹೋಗ್ತಾರಲ್ಲೋ. ನಮ್ಮ ಬೆಂಗಳೂರಾಗ ಏನು ಮಾಡ್ತಾರೆ ಗೊತ್ತಾ, ನಾವು ಭಾಳ 30-35 ವರ್ಷ ಇದ್ದೀವಿ ಅಲ್ಲಿ. ಮನೆಗೆ ಹೋಗಿಬಿಟ್ಟು ಆಮೇಲೆ ಇವ್ರು ಏನು ಒಂದು ಅರ್ಧ ಗಂಟೆ ಮಾತಾಡಿದ್ರು, ಕಾಫಿ ಚೀ ಬರೋದಿಲ್ಲ. ಆಮೇಲೆ ನಾವು ಬರ್ತೀವಿ ಅಂತ ಎದ್ದು ಹೊಂಟ್ಮೇಲೆ ಕಾಫಿ ಇಡ್ತೀವಿ ಬಿಡ್ರಿ ಅಂತ ಕೊಡ್ರಿ ಅನ್ನೋರು. ನಾವು 1 ತಾಸಾಗಿರ್ತದೆ ಬಂದು, ಆಮೇಲೆ ನಾವು ಹೊಂಡಕ್ಕೆ ನಿಂತಿರ್ತೇವೆ, ಅವಾಗ ಕಾಫಿ ಇಡ್ತೀವಿ ರೀ, ಭಾಳ ಹೊತ್ತಾಯ್ತು ಬಂದೀವಂತ. ಆವಾಗ ಅಲ್ರಿ ಬಂದು ಅರ್ಧ ಗಂಟೆಯಿಂದ ಕೂತ್ಕೊಂಡೇವೆ, ಕಾಫಿ ಸುದ್ದಿ ಇಲ್ಲ. ಹೋಗುವಾಗ ಕಾಫಿ ಸುದ್ದಿ ಅಂದರೆ ಅಕ್ಕಿ ಖರ್ಚಾಗಬಾರ್ದು. ನೆಂಟಿರ್ತಾರೆ, ಹಂಗಾರೆ ಬರೀ ಮುಂದಿನ ಸಲ ಮಾಡ್ತೀವಿ ಅಂತ ಅನ್ನೋರು ಇದ್ದಾರೆ. ಇಲ್ರಿ ಕೆಲವರೆಲ್ಲ ನಾವೇ ಕಾಸು ಕೊಡ್ರಿ ಕುಡ್ದು ಹೋಗ್ತೀವಿ ಅಂತ ಅನ್ನೋರು ಇದ್ದೇವೆ. ನಾವು ಏನು ಮಾಡ್ತೀರಿ, ಹಿಂಗೆ ನಮ್ಮಲ್ಲಿ ಅಕ್ಕಿ ಖರ್ಚಾಗಬಾರ್ದು. ನೆಂಟರು ಏನೋ ಹೇಳ್ತಾರೆ ಗಾದಿ ಮಾತು, ಏನ್ರಿ ಅದಮ್ಮ, ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ. ಹಂಗೆ ನಮ್ಮದು. ನಮ್ಮ ಭಾವನೆ ಹೆಂಗಿರ್ತೈತಿ ನೋಡ್ರಿ. ನಮ್ಮ ಮಕ್ಕಳಿಗೆ ಒಂದು ಬೇರೆಯವ್ರ ಮಕ್ಕಳು ಬಂದಾಗ ಆ ಭಾವನೆ ತೆಗೆದು ಹಾಕ್ರಿ. ಎಲ್ಲ ಒಂದೇ, ಎಲ್ಲರಲ್ಲಿ ಇರೋ ಅವನ ಪರಮಾತ್ಮ. ನಿಮ್ಮ ಮಕ್ಕಳು ಇರ್ಬೋದು, ಬೇರೆಯವ್ರ ಮಕ್ಕಳು ಇರ್ಬೋದು, ಪಕ್ಕದ ಮಕ್ಕಳು ಇರ್ಬೋದು, ಬೀದಿ ಮಕ್ಕಳು ಇರ್ಬೋದು. ಕೊಡುವಾಗ ಭೇದ ಭಾವ ಮಾಡಬಾರ್ದು ನಾವು. ಆದರೆ ನಮ್ಮಲ್ಲಿ ಬಂದುಬಿಡ್ತದೆ ಬುದ್ಧಿ, ಹಾಳು ಬುದ್ಧಿ ಎಲ್ಲಿಂದ ಬರ್ತದೆ. ಅದೇ ಭಾವದಲ್ಲಿ ದಿಗಂಬರ ಅಂದರೆ ಭಾವದಲ್ಲಿ ಒಂದೇ ಥರ ಭಾವನೆ ನಮ್ಮದು ಬರಬೇಕು. ಬಂದಾಗ
ಆ ಒಂದು ಭಾವನೆಯನ್ನು ನಮ್ಮಲ್ಲೆಲ್ಲರೂ ಬಂದಾಗ ಆವಾಗ ಜ್ಞಾನದಲ್ಲಿ ಪರಮಾನಂದ ಇವಿಷ್ಟೆಲ್ಲ ನೀವು ಶುರು ಮಾಡಿದರೆ ಏನೇ ನೀವನ್ನೆಲ್ಲ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಮ ತನುವಿನಲ್ಲಿ ನಿಮ್ಮ ಶರೀರದಲ್ಲಿ ಮೋಹವನ್ನು ಬಿಟ್ಕೊಂಡಾಗ ನಾನು ಚಂದಿದ್ದೀನಿ, ನಾನು ಮಹಾರಾಣಿ, ನಾನೇ ವಿಶ್ವಸುಂದರಿ ಅಂದ್ಕೊಂಡು ಅಡ್ಡಾಡ್ತಾ ಇದ್ದಾರೆ, ಆಮೇಲೆ ನಿಮಗೆ ಏಟು ಕತ್ತಿದೆ. ಹಾಗಾಗಿ ಅದನ್ನು ಬಿಡಬೇಕು, ಆ ಮೋಹವನ್ನು ಬಿಡ್ರಿ. ತನುವಿನಲ್ಲಿ ಶರೀರದಲ್ಲಿ, ತನು ಅಂದರೆ ಶರೀರ. ಅದೇ ಥರ ನಮ್ಮ ಮನಸ್ಸಿನಲ್ಲೇ ಅಹಂಕಾರ, ನಾನು ಮಾಡಿದ್ದು ಅಲ್ಲ. ನೀವೆಲ್ಲ ಬಂದರೆ ತಾನೇ ನಾವು ಮಾಡೋಕ್ಕಾಗೋದು. ನಾನು ಮಾಡಿದ್ದು ಅಲ್ಲ ಇದು. ನೀವೆಲ್ಲ ಮಾಡಿದ್ರಿ, ಈ ಗುಡಿಯಲ್ಲಿ ಆಶ್ರಯ ಕೊಟ್ಟರು, ಬಂದು ಒಬ್ಬೊಬ್ಬರೇ ಚೇರ್ ಹಾಕ್ತೀರಿ, ಕೂತ್ಕೋತೀರಿ, ಸರಿಯಾದ ಟೈಮ್ ಬರ್ತಾಯಿದ್ದೀರಿ, ಅಟ್ಲೀಸ್ಟ್ ಫೋನೆಲ್ಲ ಸ್ವಿಚ್ ಆಫ್ ಮಾಡಿದ್ದೀರಿ, ಇಲ್ಲಿ ಲಕ್ಷ ಕೊಟ್ಟು ಕೇಳಾಕತ್ತೀರಿ. ನೀವು ಕೇಳಲಿಲ್ಲ, ನಾವು ಎಲ್ಲಿ ಹೇಳೋಕ್ಕಾಗ್ತಿತ್ತು. ಹಾಗಾಗಿ ನಾವು ಮಾಡಿದ್ದಿಲ್ಲ. ನೀವೆಲ್ಲರದು ಇದರಲ್ಲಿ ಪಾತ್ರ ಇದೆ, ಮಕ್ಕಳದು ಇದೆ, ಎಲ್ಲರದು ಇದೆ. ತಾಯಿಂದ್ರೆ ಸರಿಯಾದ ಟೈಮ್ ಬಂದರು ಅನುಕೂಲ, ಲೇಟಾಗಿ ಬಂದ್ರೆ ಮತ್ತೆ ಚೇರ್ ಸರಿಸಿ ಆ ಸರಿಸಿ ಅಂತ ಇಲ್ಲಿ ನಮಗೂ ಹಿಂಸೆ, ನಿಮಗೂ ಹಿಂಸೆ, ಆ ಬರೋವ್ರಿಗೆ ಹಿಂಸೆ, ಕೂಡ್ರವ್ರಿಗೆ ಹಿಂಸೆ, ಇರೋದು ತಿಳಿಯೋದಿಲ್ಲ. ಅದು ಹಂಗೆ ಆಗ್ದಂಗೆ ಇವೆಲ್ಲ ನೋಡ್ತಿದ್ರಲ್ಲ. ಹಾಗಾಗಿ ಅದು ನಾವೆಲ್ಲ ಮಾಡೋದು, ನೀವೆಲ್ಲ ಸೇರಿ ಮಾಡ್ತಾ ಇರೋದು. ಇದು ಬಂದಾಗ ಅದೇ ಥರ ವಿಷಯದಲ್ಲಿ ಉದಾಸೀನ ಆಗಬೇಕು. ಪ್ರಾಣದಲ್ಲಿ ಬರಲಿ, ಬಂದದ್ದೆಲ್ಲ ಬರಲಿ, ಅದೇನೋ ಗೋವಿಂದನ ದಯ ಒಂದು ಇರಲಿ ಅಂತ. ಹಾಗೆ ಅವನ ಪರಮಾತ್ಮನೇ ಇದೆ, ಒಳಗೆ ಇದೆ, ಅವನ ದಯ ಬಂದೇ ಬರ್ತದೆ ನಮಗೆ. ಆ ರೀತಿ ನಿರ್ಭಯ ಆಗ್ತಕ್ಕಂಥದ್ದು. ಸಾವಿಗೆ ಸಿದ್ಧರಾಗಬೇಕು. ನಾವೆಲ್ಲ ಸಾವಿಗೆ ಸಿದ್ಧರಾಗಬೇಕು. ಆವಾಗ ನಿಮಗೆ ಚಿಂತೆ ಇರೋದಿಲ್ಲ. ನೀವು ಸಿದ್ಧರಾಗಲಿಲ್ಲ ಅಂದರೆ BP ಶುರುವಾಗುತ್ತೆ, ಡಯಾಬಿಟಿಕ್ ಶುರುವಾಗುತ್ತೆ. ಅದಕ್ಕಾಗಿ ನಾವು ಸೇವಿಸಿ ಇದನ್ನು ಮಾಡೋಣ. ಅದೇ ಥರ ವಿಷಯದಲ್ಲಿ ಉದಾಸೀನ ಮಾಡ್ಕೊಳ್ಳೋಣ, ಕೆಟ್ಟ ವಿಷಯಗಳಿಂದ ದೂರ ಇರೋಣ. ಅದೇ ಥರ ನಮ್ಮ ಭಾವನೆಯನ್ನು ಶುದ್ಧ ಮಾಡಿಕೊಂಡು, ದಿಗಂಬರ ಅಂದರೆ ಬೆತ್ತಲಾಗೋದು. ಭಾವನೆಯಲ್ಲಿ ಅವರು ಇವರು ಅನ್ನೋ ಭೇದ ಭಾವ ಮಾಡೋದು ಬೇಡ. ಮೊನ್ನೆ ಬಸವಣ್ಣವ್ರ ಕತೆ ಹೇಳಿದ್ನಲ್ಲ, ಬಸವಣ್ಣವ್ರಿಗೆ 2 ಚಮಚ ತುಪ್ಪ ಹಾಕಿದ್ದಕ್ಕೆ ಬಸವಣ್ಣವರು ಎದ್ದು ಬಿಡ್ತಾರೆ, ಊಟ ಮಾಡೋದೇ ಬಿಟ್ಟು ಎದ್ದು ಬಿಡ್ತಾರೆ. ಯಾಕೆಂದರೆ ಇರೋದು ಗಡಿಯಾಗ 4 ಚಮಚ ಇರ್ತದು, ಎಲ್ಲರಿಗೂ ಒಂದೊಂದು ಚಮಚ ಹಾಕಿ ಇವ್ರಿಗೆ 2 ಚಮಚ ಹಾಕಿದ್ದಕ್ಕೆ ಬಸವಣ್ಣವ್ರು ಎದ್ದು ಬಿಟ್ರು ಅಂತ ಅನ್ನೋದು ಘಟನೆ ನಾನು ನೋಡಿದೆವು ಮೊನ್ನೆ. ಹಾಗಾಗಿ ಆ ಭಾವನೆ ಏನಿದೆಯಲ್ಲ, ನಮ್ಮ ಯಜಮಾನರಿಗೆ ಜಾಸ್ತಿ ಆಗಬೇಕು, ಬೇರೆಯವ್ರಿಗೆ ಕಡಿಮೆ ಆಗಬೇಕು ಅನ್ನೋ ಭಾವನೆಯನ್ನು ತೆಗೆದುಹಾಕ್ಬಿಟ್ಟು ಎಲ್ಲರೂ ಸಮಾನ. ಒಂದು ಕೂತಾಗ ಪಂಕ್ತಿಯಲ್ಲಿ ಕುಂತಾಗ ಪಂಕ್ತಿ ಭೇದ ಮಾಡಬಾರ್ದು. ಅದು ನಮ್ಮಲ್ಲಿ ಭಾವದಲ್ಲಿ ದಿಗಂಬರ. ಇದಾದಾಗ ಜ್ಞಾನದಲ್ಲಿ ಪರಮಾನಂದ. ಆವಾಗ ನಿಮಗೆ ಆನಂದ ಆಗುತ್ತೆ. ಆನಂದ ಹೋಗಿ ಅದು ಪರಮಾನಂದ ಅಂದ್ರೇನು? ಆನಂದ ಅಂದರೆ ಆನಂದ, ಪರಮಾನಂದ ಅಂದರೆ ಶ್ರೇಷ್ಠವಾದ ಆನಂದ, ಅತಿಯಾದ ಆನಂದ. ಕರೆಕ್ಟ್. ನಮ್ಮ ಪಟ್ಟಣ ಮೇಡಮ್ ಅವರು, ಶಕುಂತಲಾ ಅವರು ನೋಡಿ, ಶ್ರೇಷ್ಠವಾದ ಆನಂದ. ಆ ಆನಂದವನ್ನು ನೀವೆಲ್ಲರ ಪಡೆಯೋಣ ಅಂತ ಹೇಳ್ತಾ, ಈಗಾಗಲೇ ಇದೊಂದು ಜಾಸ್ತಿ ಟೈಮ್ ಆಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತಿದ್ದೇನೆ. ಏನಮ್ಮ? ಹಾಂ, ಇವತ್ತಿನ ದಾಸೋಹಿಗಳು ಪಾರ್ವತಿ ಹಿಂಬಿ ಮತ್ತು ಪಾಚಂಗಿ ಮೇಡಮ್ ಅವರು ನೀಡ್ತಾ ಇದ್ದಾರೆ. ಅವರಿಗೆ ಶರಣರ ಕೃಪೆ ಆಗಲಿ, ಪರಮಾತ್ಮನ ಕೃಪೆ ಆಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮಂಗಳದಿಂದ ಮುಕ್ತ ಮಾಡಿ. ಅಷ್ಟೊತ್ತಿಗೇನೋ ಮೇಡಮ್ ಅವರೇನೋ ಹೇಳ್ಬೇಕಂತ ಇದ್ದಾರೆ. ಮಾತಾಡಿ ಅಮ್ಮ. ಹಾಂ, ಹೇಳಿ. ಇಲ್ಲೇ ಬರ್ತಿ.